ಗೂಳಿಯಲ್ಲಿ ಕರಿಯ ರಂಗ, ಸೆಂಟು ವಾಸನೆ ತೋರಿಸಿದ್ದಕ್ಕೆ ಬೊಂಬೆಯನ್ನು ಹುಡುಕೊಂಡೋಗಿ ಕೊಂಬಿನಿಂದ ತಿವಿತು ನನ್ ಗೂಳಿ. ಮನುಷ್ಯನ ಬೆವರು ವಾಸನೆ ತೋರಿಸಿದ್ರೇನೆ ಸಾಕು, ಅವನು ಎಲ್ಲೇ ಇರ್ಲಿ ಅವನ್ನ ಹುಡುಕೊಂಡೋಗಿ ಅವನ ಕತೆನ ಮುಗಿಸ್ಬಿಡತ್ತೆ. ಎದುರಾಳಿಗಳನ್ನ ಸಾಯಿಸೋದಕ್ಕೋಸ್ಕರನೇ ನನ್ನ ಗೂಳಿಗೆ ವಿಷದ ಕಾಯಿಗಳನ್ನ ತಿನ್ಸಿ ಮದ ಏರೋ ಹಾಗೆ ಮಾಡಿದ್ದೀನಿ. ನನ್ನ ಪ್ಲಾನ್ ಯಾವತ್ತೂ ಫೈಲ್ ಆಗೋದೇ ಇಲ್ಲ. ಈಗ ಈ ಗೂಳಿನ ಯಾರ ಮೇಲೆ ಬಿಡ್ತೀರಾ ಸರ್? ಸತ್ತೋದ ನನ್ನ ಅಣ್ಣನ ಆಸ್ತಿನಲ್ಲ ಅನುಭವಿಸ್ತಾ ಇದ್ದಾಳಲ್ಲ ನನ್ನ ಅತ್ತಿಗೆ ಲಕ್ಷ್ಮಿ, ಅವಳ ಮೇಲೆ. ಗುಂಡಣ್ಣವ್ರೆ, ಭೈರವಿಯಲ್ಲಿ ಸ್ಕೂಲ್ ಹೋಗೋ ಸಂಭ್ರಮ, ರೆಡಿ ಆಗೋ ಗಡ್ಬಿಡಿ ಒಂದೇ ಗುಳ್ಳೆ ಬಿಸ್ಬಿಟ್ಟಿದ್ದಾಳೆ. ನಮ್ ರಾಜ ರಾಮು ಭೈರವಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಹೂವು ಕೂಡ ರೆಡಿ. ಅಪ್ಪಂಗ್ ನಮಸ್ಕಾರ ಮಾಡಿ ತಿಂಡಿಗೆ ಬಮ್ಮ. ಓಕೆ. ಗುಡ್ ಮಾರ್ನಿಂಗ್ ಡ್ಯಾಡಿ. ಬಸಪ್ಪ, ಇವತ್ತೇನ್ ಟಿಫನ್? ಸರಿ, ಉಪ್ಪನ್ ಸುಡ್ತಿರ್ತೀಯ. ಉಪ್ಪು ಸುರಿಯಕ್ಕೆ ನಾನೇನ್ ತಳ್ಳ ಗಾಡಿಲಿ ಉಪ್ಪು ಮಾರೋನಾ? ಭೈರವಿ, ಏನಿದು ಹೊಸ ಅಭ್ಯಾಸ? ನಾನ್ ಹೇಳ್ಕೊಟ್ಟಿದ್ದೆಲ್ಲ ಮರ್ತು ಬಿಟ್ಯಾ? ಸಾರಿ ಮಮ್ಮಿ. ಇದೇವರೆಗೆ ಕರೆಕ್ಟಾ ಮಮ್ಮಿ? ಕರೆಕ್ಟ್. ಈಗ ತಿನ್ನು. ಈ ಒಳ್ಳೆ ಅಭ್ಯಾಸನ ಯಾವಾಗ್ಲೂ ಮರಿಬಾರ್ದು. ಕೂತ್ಕೊಳ್ಳಿ. ಲಕ್ಷ್ಮಣರೇ, ನಿಮ್ಗೊಂದು ಸಂತೋಷ ಸುದ್ದಿ. ನರಸಾಪುರ ಜಮೀನ್ ಕೇಸು ನಿಮ್ ಪರವಾಗಾಯ್ತು. ತಗೊಳ್ಳಿ ಪತ್ರ ಎಲ್ಲ. ಇದನ್ನ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಎಲ್ಲಿ ಅಷ್ಟೊಂದು ಜಮೀನ್ ಕೈ ಬಿಟ್ಟು ಹೋಗುತ್ತೋ ಅಂತ ಹೆದರಿಕೆ ಆಗಿತ್ತು. ಅದ್ಯಾಕೆ ಸಾಧ್ಯ? ಒಂದು ಹುಲ್ಕಡ್ಡಿನೂ ಕೈ ಬಿಟ್ಟು ಹೋಗಾಗಿಲ್ಲ. ನಿಮ್ ಯಜಮಾನ್ರು ಅಷ್ಟ್ ಚೆನ್ನಾಗಿ ವಿಲ್ ಬರ್ದಿಟ್ಟಿದ್ರು. ಏನಮ್ಮ? ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ ಅಂದ್ರೇನು? ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ. ಏನದು? ಅಯ್ಯೋ ಮಂಕೆ, ಅಷ್ಟು ಗೊತ್ತಿಲ್ವಾ? ಈಗ ನೀನ್ ತಿಂತಾ ಇದೆಯಲ್ಲ ಅದು. ಬಾಳೆಹಣ್ಣಿಗೆ ಇಷ್ಟೊಂದು ಅರ್ಥ ಇದೆಯಾ? ಭೈರವಿ, ನೋಡಿ ಅಮ್ಮ, ಸ್ಕೂಲ್ಗೆ ಹೋಗೋಣ. ನೀವು ಓದಕ್ ಬರ್ತೀರಾ? ಈ ವಯಸ್ಸಲ್ಲಿ ಓದಿ ನಾನೇನು ಅಮಲ್ದಾರ ಆಗ್ಬೇಕೇನಮ್ಮ? ಬ್ಯಾಂಕ್ ಹೋಗ್ಬೇಕು, ನಿನ್ ಜೊತೆ ಬಂದ್ಬಿಡ್ತೀನಿ. ಬಸ್ ಗಿಸ್ಗೆ ಕಾಸಿಲ್ಲಮ್ಮ. ಬಸ್ ಕಾಸರಿ, ಗಿಸ್ಕಿ ಯಾಕೆ? ಈಗಿನ ಕಾಲದ ಮಕ್ಕಳ ಹತ್ರ ಮಾತಾಡಕ್ಕೆ ಭಯ. ಗಿಸ್ಸು, ಲಿಟ್ಲ್ ಮಿಸ್ಸು, ನಡಿಯಮ್ಮ ಸ್ಕೂಲ್ಗೆ ಹೊತ್ತಾಯ್ತು. ಹತ್ತು ಹತ್ತು ಹತ್ತು.
ಏನಾಗ್ಲೇ ಇಬ್ರು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಮನ್ಸಿಗೆ ಬಂದಂಗೆ ನೀವು ಗಲಾಟೆ ಮಾಡ್ತಾ ಇದ್ದೀರಾ? ಬಸಪ್ಪ ಅವ್ರಿಬ್ರಿಗೂ ಬೂಸ್ಟ್ ಕೊಡು. ಕೊಡ್ತೀರಮ್ಮ. ಈ ದರಿದ್ರ ಮುಗ್ಗವಕ್ಕೆ ಬೂಸ್ಟ್ ಬೇರೆ ಕೇಡು. ಗುಗ್ಗು ಮುಂಡೆವಕ್ಕೆ ನೀರಾಲು ಕುಡಿಲಿ. ನನಗೆ ಮಾತ್ರ ಗಟ್ಟಿ ಹಾಲು. ಒಂದು, ಎರಡು, ಮೂರು, ನಾಲ್ಕು, ಐದು. ಬಸವಾ ನೀನು ಚಿಕ್ಕರಸೆ ಅನುಭವಿಸು. ಬೂಸ್ಟ್ ಹೊಡೈ. ಕುಡೀರಿ. ಬಸಪ್ಪ ಅಮ್ಮ ಬಾಯಿಲಿ. ಬಂದೆ ಅಮ್ಮ. ನೀವೇ ಕುಡೀರಿ. ನಾನು ಬಂದು ಕುಡಿತೀನಿ. Secret of my energy boost. ಅಯ್ಯೋ ಅಯ್ಯೋ ಅಯ್ಯಪ್ಪ ಅಯ್ಯೋ ಅಯ್ಯೋ ಅಯ್ಯಪ್ಪ. ಮಗು ಹುಟ್ಟಿದ ಹಬ್ಬಕ್ಕೆ ಪ್ರೆಸೆಂಟ್ ಮಾಡೋಕ್ಕೆ ಒಂದ್ ಚಿನ್ನದ ಚೇನ್ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಊರ್ನೆಲ್ಲ ಜಾಲಾಡಿ ಅಂಗಡಿಗೂ ಅಲದಾಡಿ ಫೈನಲ್ ಆಗಿ ಈ ಚೇನ್ ರೆಡಿ. ಅಮ್ಮವ್ರೆ, ಹೇಗಿದೆ ನನ್ನ ಸಿಲೆಕ್ಷನ್? ಚೆನ್ನಾಗಿದೆ. ಅಮ್ಮವ್ರೆ, ನನ್ನ ಎಲ್ಲ ಸಿಲೆಕ್ಷನ್ ಪರ್ಫೆಕ್ಟ್. ಆದ್ರೆ ಒಂದೇ ಒಂದು ವಿಷಯದಲ್ಲಿ ನಾನು ಬೇಸ್ಟ್ ಬಿದ್ದೆ. ಯಾವ ವಿಷಯದಲ್ಲಿ? ನನ್ನ ಹೆಂಡತಿ ಸಿಲೆಕ್ಷನ್ ವಿಷಯದಲ್ಲಿ. ಅಮ್ಮವ್ರೆ, ಸುಗ್ಗಿ ಮುಗೀತು. ನೀವು ಒಂದ್ಸಲ ಲೆಕ್ಕಾಚಾರ ನೋಡ್ಬಿಟ್ರೆ ಚೆನ್ನಾಗಿರುತ್ತೆ. ನನಗ್ ನಿಮ್ ಮೇಲೆ ಅನುಮಾನ ಇದ್ರೆ ತಾನೇ ಗುಂಡಣ್ಣವ್ರೆ ನಾನು ಇದನ್ನೆಲ್ಲ ನೋಡ್ಬೇಕು? ನಾನ್ ಕೆಲ್ಸಕ್ಕೆ ಇಟ್ಕೊಂಡಿರೋರೆಲ್ಲ ನಿಯತ್ನವ್ರು. ನಮ್ ಮನೆ ಸೊತ್ತನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾರೆ ಗುಂಡಣ್ಣವ್ರೆ. ರಾಮು ಇದು ಕರೆಕ್ಟಾ? ಚಿತ್ರ ಬರೀತಾ ಇದೆಯಮ್ಮ. ಬೈ ಬೈ. ರಾಜ, ರಾಮು, ಬಸಪ್ಪನ ಮುತ್ತಲ್ಲಿ ಗಾಬರಿ ಇದೆ. ಬನ್ನಿ, ಏನ್ ಮಾಡ್ತಾನೆ ಹೋಗ್ ನೋಡೋಣ. ಬನ್ನಿ. ಮದ್ವೆ ಅಂದ್ಯಲ್ಲ, ಕೈಲೇನಾದ್ರೂ ಹಣ ಇಟ್ಕೊಂಡಿದ್ಯಾ? ಇಲ್ಲ ಅಂದ್ರೆ ಕೇಳೋ, ಅಮ್ಮವ್ರ ಮನಸ್ಸು ಧಾರಾಳ, ಸಹಾಯ ಮಾಡ್ತಾರೆ. ನನಗೆ ಒಳ್ಳೆ ಕಾಲ ಬಂದಿದೆ. ನನಗೆ ಭವಿಷ್ಯ ಹೇಳಿದ್ದಾರೆ. ನಂದು ವೃಶ್ಚಿಕ ರಾಶಿ. ನಿಂದು ವೃಶ್ಚಿಕ ರಾಶಿ, ಹಣದ ಸುರಿಮಳೆ. ನಂದು ಕನ್ಯಾ ರಾಶಿ, ಹೆಣ್ಣಿನ ಬಯಗಳು ಸುರಿಮಳೆ. ಸರಿ ಸರಿ, ಮದ್ವೆ ಮುಗಿಸ್ಕೊಂಡು ಬೇಗ ಬಂದ್ಬಿಡು. ಆಗ್ಲಮ್ಮ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ ಅಂತೀಯಾ 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 ಓಹೋ ಅಂತೀಯಾ ಅಂತೀಯಾ. ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಮ್ಮಮ್ಮ ಅಯ್ಯೋ ಏನಾಯ್ತು ನಿನ್ಗೆ? ಪ್ರೀತಿಯಲ್ಲಿ ಸುಖ ಇದೆ ಇದೆ ಅಂತೀಯ, ಕುಂಟ್ ಕುದುರೆ ತರ ಡ್ಯಾನ್ಸ್. ಏನಾಯ್ತಪ್ಪ? ಅಮ್ಮ ಏನಾಯ್ತ ಬಸಪ್ಪ? ಯಾಕೆ ಹೀಗಾಡ್ತಿದೀಯಾ? ಅಮ್ಮ ಈ ಸರ ನಿನ್ ಶಿವ ಒಳಗೆ ಹಾಗೆ ಬಂತು? ಅಮ್ಮ ಅದು ಅದು ಮಮ್ಮಿ, ಬಸಪ್ಪ ಚೇಲ್ ಕದ್ದು ಶೂ ಒಳಗಿಟ್ಟ. ನಮ್ ರಾಮು ಚೇಲ್ ತಂದು ಶೂ ಒಳಗ್ ಹಾಕ್ತ. ಬಸಪ್ಪ ಕಾಲಿಟ್ಟ, ಕುಯ್ ಕುಯ್ ಅಂದ. ಅಯ್ಯೋ ಪಾಪಿ, ಈ ಮನೆಯಲ್ಲಿ ಮೂಕ ಪ್ರಾಣಿಗಳಿಗಿರೋ ನಿಯತ್ ಕೂಡ ನಿನ್ಗಿಲ್ವಲ್ಲೋ? ಗುಂಡಣ್ಣವ್ರೆ, ಮೊದ್ಲು ಇವನು ಕೊಡ್ಬೇಕಾದನ್ನೆಲ್ಲ ಕೊಟ್ಟು ಆಚೆ ತಳ್ಳಿ. ನೀ ಬಾಮ. ಕಾಸು. ಕಾಸ? ನೀನ್ ಮಾಡಿದ ಕೆಲ್ಸಕ್ಕೆ ಕಾಸು ಕೊಡ್ಬೇಕಾ? ಗೂಸ ಕೊಡ್ತೀನಿ. ಇಲ್ಲಿಂದ ಹೊರಟೋಗೋ, ಇಲ್ಲ ಅಂದ್ರೆ ನಿಯತ್ನವರು ನಿನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ. ಹೋಗ.
ನಿಮ್ ಮಾತು ಕೇಳಿ ಒಂದ್ ಬಾಟ್ಲು ಬ್ರಾಂದಿ ಕುಡಿದು ಸಂತೋಷ ಆಯ್ತು ಸರ್. ಬಸಪ್ಪ, ದೇವಸ್ಥಾನದ ಮುಂದೆ ಈಡ್ಗಾಯಿ ಹೊಡೆದ್ರೆ ಕಂಗಾಳಿಯಾಗಿ ಆಯ್ಕೊಂಡು ತಿಂತಿದ್ ನಾಯಿ ಇವತ್ತು ನಮ್ಮ ಅಣ್ಣನ ಆಸ್ತಿನ ಅನುಭವಿಸ್ತಾ ಇದ್ರೆ ನನಗೆ ಹೊಟ್ಟೆ ಉರಿಯಲ್ವಾ? ಏನೋ ನೀ ತಿಳಿದೆ ತಪ್ಪು ಮಾಡಿದೆ, ಅದಕ್ಕೋಸ್ಕರ ನಿನ್ ಮನೆ ಬಿಟ್ಟು ಆಚೆ ಕಳ್ಸೋದ? ಛೇ ಛೇ. ಅವಳ ಮೇಲೆ ಸೇರ್ ತೀರಿಸ್ಕೊಳ್ಳೇಬೇಕು ಸರ್, ಆಗ್ಲೇ ನನ್ನ BP ಕಮ್ಮಿ ಆಗೋದು. ಬಸಪ್ಪ, ನಿಂತರ ಶುದ್ಧವಾದ ಮನುಷ್ಯನಿಗೋಸ್ಕರನೇ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ಬಾ ನನ್ ಜೊತೆ. ಏ ಕರಿಯ, ಏನ್ ಸರ್ ಅದು ಬಿಳಿ ಕುರಿ? ಅದನ್ ಯಾಕೆ ಉಚ್ತಾ ಇದ್ದಾನೆ ಅಂತ ಕೇಳ್ತೀಯಾ? ಅಲ್ಲೇ ಇರೋದು ಸ್ವಾರಸ್ಯ. ಬಾ, ನಿನ್ನ ಕೆಲಸದಿಂದ ತೆಗೆದಾಕದಲ್ಲ ನಮ್ಮ ಅತ್ತಿಗೆ. ಅವಳನ್ನ ಈ ಗೂಡಿ ಬಿಟ್ಟು ಸಾಯಿಸೋದು. ಅದಕ್ಕೆ ನೀನು ಅವಳು ಉಪಯೋಗಿಸೋ ಯಾವ್ದಾದ್ರು ಒಂದು ಬಟ್ಟೆನ ಕದ್ದು ತರಬೇಕು. ಬಟ್ಟೆ ಯಾಕೆ? ಬಂದು ಕೈಯಲ್ಲ ಸಾ? ಅಯ್ಯೋ ಮಂಕ ನನ್ನ ಮಗನೇ, ನಿನ್ ತಲೆಯಲ್ಲಿ ಕೂದ್ಲು ಮಾತ್ರ ಇಲ್ಲ ಅನ್ಕೊಂಡಿದ್ದೆ, ಮೆದುಳು ಇಲ್ವಲ್ಲೋ. ಮನುಷ್ಯ ಸಾಯಿಸಿದ್ರೆ ಅದು ಕೊಲೆ, ಪ್ರಾಣಿ ಸಾಯಿಸಿದ್ರೆ ಅದು ಆಕ್ಸಿಡೆಂಟ್. ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ಇದೊಂದು ದಾರಿ ಕಣ. ನಿಮ್ದೊಳ್ಳೆ ಕ್ರಿಮಿನಲ್ ಬ್ರೈನ್ ಸರ್. ಬಟ್ಟೆ ಯಾವಾಗ ತಗೊಂಡ್ಬರ್ತೀಯ? ನಾಳೆ ಅವ್ರ ಮನೇಲಿ ಮಗುಗೆ ಬರ್ತ್ಡೇ. ಅವತ್ತೇ ಅವ್ರ ಅಮ್ಮನಿಗೆ ಡೆತ್ ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಹೌದು, ರಾಜಾರಾಮ ಎಲ್ಲಿ? ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಏನ್ ರಾಮು, $3 ಬೇಕಾ? ₹4 ತಗೋ. ಅರ್ಚನೆ ಮಾಡ್ಸಿದ್ರಾ? ಏನದ್ ಕೈಯಲ್ಲಿ? ಓಹೋ, ತ್ರಿಶೂಲ ಡಾಲರಾ? ನೋಡಿದ್ಯಾ ಭೈರವಿ, ನಿಂಗೆ ಒಡ ಹುಟ್ಟಿದವರು ಇದ್ದಿದ್ರು ಇಷ್ಟು ಆಕ್ರಿಂದ ತರ್ತಿರ್ಲಿಲ್ಲ. ಇವಕ್ಕೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ನೋಡಿದ್ಯಾ? ನೋಡು ಭೈರವಿ, 3 ಶಕ್ತಿಗಳು ಒಂದಾಗಿ ಸೇರಿರೋ ಈ ತ್ರಿಶೂಲದ ಹಾಗೆ ನೀವು ಮೂವರು ಯಾವಾಗ್ಲೂ ಒಂದಾಗಿರ್ಬೇಕು. ಭೈರವಿ, ರಾಜ, ಭೈರವಿ, ಭೈರವಿ, ನಿನ್ ಚಿಕ್ಕಪ್ಪ ಮೂರ್ತಿ ತುಂಬಾ ದಿವಸದಿಂದ ನನ್ ಕೊಲ್ಲೋಕೆ ಹೊಂಚಾಗ್ತಿದ್ದ. ಆ ಗೂಳಿನ ಅವನೇ ಕಳ್ಸಿರ್ಬೇಕು. ಮಗು, ನೀನ್ ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ಆ ದುಷ್ಟ ನಿಂಗೇನಾದ್ರೂ ಅಪಾಯ ಮಾಡ್ತಾನೆ. ಹೋಗಮ್ಮ. ಮಮ್ಮಿ, ನಾನು ಹೋಗಲ್ಲ ಮಮ್ಮಿ. ರಾಮ ರಾಜ, ನೀ
ನೀವಿಬ್ರು ಭೈರವಿನ್ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಡಿ. ನೀನೇನೇ ಹೇಳ್ರಿ ನನಗಲ್ಲ ಮಮ್ಮಿ, ನೀನೇನೇ ಹೇಳ್ರಿ ನನಗಲ್ಲ. ನನ್ ಮಾತ್ ಕೇಳಮ್ಮ. ನಿನ್ ಬಿಟ್ಟು ನಾ ಎಲ್ಲೂ ಹೋಗಲ್ಲ ಮಮ್ಮಿ. ಭೈರವಿ, ಆ ಪಾಪಿಗಳು ಬರ್ತಿರೋ ಹಾಗಿದೆ. ಬೇಗ ಹೋಗಮ್ಮ. ಇಲ್ಲ ಮಮ್ಮಿ. ರಾಮು, ರಾಜ, ಭೈರವಿ ಬೇಗ ಕರ್ಕೊಂಡು ಹೋಗು. ಇಲ್ಲ ಹೋಗಮ್ಮ. ಹೋಗು ಭೈರವಿ, ಹೋಗು. ಹೋಗಮ್ಮ, ಹೋಗೆ, ಹೋಗು. ಇವಳು ಕತೆ ಕ್ಲೋಸ್ ಆಯ್ತು. ಆ ಮಗುನ ಬಿಡಬಾರ್ದು. ಬರ್ರೋ. ನೀವಿಬ್ರು ಆ ಕಡೆ ಹೋಗಿ, ನಾವ್ ಈ ಕಡೆ ಹೋಗ್ತೀವಿ. ನನ್ನಿಂದ ಹೊರಕ್ಕಾಗಲ್ಲ. ನಾನು ಬಚ್ಚಿಟ್ಕೊಂತೀನಿ, ನೀವು ಬಚ್ಚಿಟ್ಕೊಳ್ಳಿ. ನಮ್ಮ ಮಗು ಏನಾರು ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾಯಿ ಕೋತಿನೂ ಕಾಣಿಸ್ತಾ ಇಲ್ಲ. ನನಗೆ ಮೋಸ ಮಾಡಿ ಎಲ್ಲಿ ಬಚ್ಚಿಟ್ಕೋತಾರ, ನಾನು ನೋಡೇ ಬಿಡ್ತೀನಿ. ನೀನ್ ಆ ಕಡೆ ಹುಡ್ಕೋ. ರಾಮು, ನನ್ನಿಂದ ತಾನೇ ನಿಂಗೆ ಗುಂಡೇರ್ ಬಿದ್ದಿತ್ತು. ಬಾ, ಎಲ್ಲರೂ ಕರ್ಕೊಂಡೋಗಿ ಮದ್ದಕ್ ಬಾ. ಬಾ ರಾಮು, ಬಾ ಬಾ. ರಾಮರಾಜ, ಆ ಗುಂಡಗಳು ಇಲ್ಲಿಗೂ ಬಂದ್ಬಿಡ್ತಾರೆ. ನಾವು ಆ ದಡಕ್ಕೆ ಹೋಗ್ಬೇಕು. ರಾಜ, ನಂಗೆ ಈಜಕ್ ಬರಲ್ಲ. ರಾಮು ಗೇಟ್ ಬಿದ್ದಿದೆ. ನಮ್ಮಿಬ್ಬರನ್ನ ನೀನೇ ಕರ್ಕೊಂಡು ಹೋಗ್ಬೇಕು. ರಾಜ, ಮೊದ್ಲು ರಾಮನ್ ಕರ್ಕೊಂಡು ಹೋಗು, ಆಮೇಲೆ ಬಂದು ನಾನು ಕರ್ಕೊಂಡು ಹೋಗು, ಸರಿನಾ? ರಾಜ, ಭದ್ರವಾಗಿ ಹೋಗು. ರಾಮು, ಸರಿಯಾಗಿ ಕೂತ್ಕೋ. ರಾಮು, ರಾಜ. ರಾಜ, ಬಾ ರಾಜ.
ಹೊಡಿತೀರೇನ್ರು? ದಮ್ಮಿದ್ರೆ ಒಬ್ಬೊಬ್ರೆ ಬನ್ನಿ, ಒಂದ್ ಕೈ ನೋಡ್ಕೋತೀನಿ. ಅಯ್ಯಯ್ಯೋ. ಚಂದ್ರು ನೀ ಸ್ವಲ್ಪ ಸುಮ್ನೆ ಇರು. ಯಾಕಪ್ಪ ಇವನೇನ್ ತಪ್ಪು ಮಾಡ್ದ? ಇವ್ನ್ ಮಾಡಿರೋ ತಪ್ಪನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ ಅಮ್ಮ. ನಾಚಿಕೆಟ್ ಬಡ್ಡಿ ಮಗ ನೀನೇ. ಏನ್ ಮಾಡ್ದ ಅಂದ್ರೆ ನೀನೇನೋ ಹೇಳೋದು, ನಾನೇ ಹೇಳ್ತೀನಿ. ಅಮ್ಮ ಏನ್ ನಡೀತು ಅಂತ ಗೊತ್ತಾದ್ರೆ ಇಂಥ ಜಾಣ್ ಮಗನ್ ಹೆತ್ತಿದ್ದಕ್ಕೆ ನೀನ್ ಹೆಮ್ಮೆ ಪಡ್ತೀಯ. ಹೌದೇನೋ? ಏನ್ ನಡೀತಪ್ಪ? ಹೇಳ್ತೀನಮ್ಮ. ಏನ್ ನಡೀತಂದ್ರೆ ಪುಟಿ ಬಾಳೆಹಣ್ಣು ತಿನ್ನಮ್ಮ. ನಂಗ್ ಬೇಡ. ತಿನ್ನಮ್ಮ. ನಂಗ್ ಬೇಡ ಅಂದ್ರೆ ಬೇಡ. ತಿನ್ನೆ, ಯಾವಾಗ್ಲೂ ನಿನ್ನಿದೆ ಗೋಳು. ಸುಮ್ನೆ ತಿನ್ನೆ. ಯಾಕಮ್ಮ ಮಗುನ್ ಹಾಗೆ ಹೊಡಿತೀರಾ? ಅಲ್ಲಮ್ಮ, ಮಕ್ಕಳನ್ನ ಚೆನ್ನಾಗಿ ಒಳ್ಳೆ ಮಾತಲ್ಲಿ ತಿದ್ದಬೇಕು. ಹಾಗೆಲ್ಲ ಹೊಡಿ ಕುಡ್ದು ಟ್ಯಾಕಲ್ ಹೇಗ್ ಮಾಡ್ಬೇಕು ನಾ ಹೇಳ್ಕೊಡ್ತೀನಿ. ಎಲ್ಲಿ ಬಾಳೆಹಣ್ಣು ಕೊಡಿ ಇಲ್ಲಿ. ಏನ್ ಮಗು ನಿನ್ನ ಹೆಸರು? ಪ್ರೀತಿ. ಬಾಳೆಹಣ್ಣು ತಿನ್ನಮ್ಮ. ನಂಗ್ ಬೇಡ. ಬೇಡ ಅನ್ಬಾರ್ದಮ್ಮ, ದೊಡ್ಡವ್ರ ಮಾತನ್ನ ಕೇಳಬೇಕು. ನಂಗ್ ಬೇಡ ಅಂದ್ರೆ ಬೇಡ. ಓ, ನೀನ್ ಬೇಡ ಅಂತೀಯ. ಈ ಬಾಳೆಹಣ್ಣನ್ನ ಈ ತರ ಬಿಚ್ಚಿ ನಾನೇ ನಿನಗೆ ಬೇಡ ಅಂದ್ರೆ ಇದನ್ನ ಗೋಳಕ್ಕಂತ ಬೇಡ, ನಾನೇ ತಿಂತೀನಿ. ತಿಂತೀಯ? ತಿನ್ನು, ತಿನ್ನಮ್ಮ, ತಿನ್ನು ಮರಿ. ನೋಡಿದ್ರ ಮಗು ಹ್ಯಾಕ್ ತಿಂತು. ಮಕ್ಕಳನ್ನ ಈ ರೀತಿ ಟ್ಯಾಕಲ್ ಮಾಡ್ಬೇಕು, ಅರ್ಥ ಮಾಡ್ಕೊಂಡ್ರ? ಏನ್ ಹಾಳ್ ಮಗುನ, ಹಾಲು ಕುಡಿಯಕ್ಕೂ ರಚ್ಚೆ ಹಿಡಿಯುತ್ತೆ. ಕುಡಿಯೇ, ಅಳ್ಬೇಡ. ಕುಡಿಯೇ, ಕುಡಿಯ ಹಾಲು. ಅಳ್ಬೇಡ ಕಣೆ. ಛೆ, ಕುಡಿಯೇ. ಯೋ ಅಯ್ಯಯ್ಯೋ, ಈ ಮಗುನ್ ಹಾಗೆಲ್ಲ ಹೊಡಿಬಾರ್ದಮ್ಮ. ಮಕ್ಕಳು ಟ್ಯಾಕಲ್ ಮಾಡೋದು ಹಾಗಲ್ಲ. ಇರಿ, ನಾನು ತೋರಿಸ್ತೀನಿ. ಹುಚ್ಚು ಮರಿ, ಜಾನ್ ಮರಿ, ಹಾಗೆಲ್ಲ ಗಲಾಟೆ ಮಾಡ್ಬಾರ್ದಮ್ಮ, ಇಲ್ವಾ? ನೋಡು, ನೀನ್ ಕುಡಿದೇ ಇದ್ರೆ ನಾನೇ ಕುಡಿದು ಬಿಡ್ತೀನಿ. ನೀನೇ ಹೇಳಮ್ಮ, ನಾನು ಆ ಮಗುಗ್ ಹೇಳ್ಕೊಟ್ಟಿದ್ ತಪ್ಪ? ನನ್ನ ಕರ್ಮ. ನೋಡಿಪ್ಪ, ನನ್ ಮಗ ಏನೂ ತಿಳಿದೇ ಇರೋನು. ಅವನ್ ಮಾತು ಬೇರೆಯವ್ರಿಗೆ ಅಪಾರ್ಥವಾಗತ್ತೆ. ನೋಡಿ ಅಮ್ಮ, ಈ ಅಪಾರ್ಥದ ಕತೆಗೆ ಸರಿಯಾಗಿ ಬುದ್ಧಿ ಹೇಳಿ. ಇಲ್ದೆ ಹೋದ್ರೆ ಒಂದಲ್ಲ ಒಂದ್ ದಿವಸ ಅದೇ ತಿಂದು ನೆಗೆದು ಬೀಳ್ತಾನೆ. ನಡೀರ. ಚಂದ್ರು, ನೀನ್ ನನ್ ಮದ್ವೆ ಆಗ್ಬೇಕಾಗಿರೋಳು. ಅದ್ ಎಷ್ಟು ಕಷ್ಟ ಪಡ್ಬೇಕಾಗಿದ್ಯೋ. 70, 80, 90, 100. ರಾಜ, ಇಷ್ಟು ದಿನ ನಾನ್ ನಿನ್ನನ್ ಕಾಪಾಡಿದ್ದಕ್ಕೆ ಈ ದಿನ ನೀನ್ ನನಗ್ ಸಹಾಯ ಮಾಡ್ತಾ ಇದ್ದಿ. ಹೆಣ್ಣು ಕುಣಿತಾ ಇದ್ರೆ ಜೊಲ್ ಸುರಿಸ್ತಾ ಮೈ ಮರ್ತು ನಿಂತು ಬಿಡ್ತಾರೆ. ಇಂಥವ್ರ ಜೇಬ್ಗೆ ಕತ್ರಿನ ಏನು ಕುಡುಗೋಲ್ ಹಾಕಿದ್ರು ಗೊತ್ತೇ ಆಗಲ್ಲ. ಗೊತ್ತಾಯ್ತಾ ರಾಜ? ಪಿಕ್ ಪ್ಯಾಕೆಟ್ ನಲ್ಲಿ ನೀನ್ ನನ್ನನ್ನೇ ಮೇಯಿಸಿದ್ಯಾ? ಹಾ, ಆದ್ರೆ ಒಂದು ಒಳ್ಳೆ ಜನ ಬಡಬಗ್ರ ಹಣನ ನಾವ್ ಎಗರಿಸಬಾರ್ದು. ಆದ್ರೆ ಹಲ್ಕಗಳು, ಸೋಮಾರಿಗಳು, ಕೇಡಿಗಳ ಹಣನ ಲವಕ್ ಅಂತ ಎಗರಿಸ್ಬಿಡ್ಬೇಕು. ಗೊತ್ತಾಯ್ತಾ? ಒಳ್ಳೆ ರಾಜ. 8 8 8 8 8 ಏನನ್ನ ಎಣಿಸ್ತಿದಿ? ಅವರೆಲ್ಲ ಒಳಗಡೆ ಹಾಕಿ ಲೆಕ್ಕ ಹಾಕ್ತಾ ಇದ್ಯಾ? ಲೆಕ್ಕ ಅಲ್ಲ ಅದು, ನನ್ನೊಂದು ಕೊಡ ಬಿದ್ದೋಗ್ಬಿಟ್ಟೈತೆ. ನಂಗೆ ಈಜಕ್ ಬರಕಿಲ್ಲ. 9 ಜನನ್ ಕಳಿಸಿವ್ನಿ. ಬಡತ ಒಬ್ಬರನ್ನು ತರಬಾರ್ದಾ? ನಿಂಗೆ ಈಜಕ್ ಬರ್ತದ? ಯು ಬ್ಲಡಿ ಫೋಲ್! ಅವ್ರ ಜೊತೆ ನಾನು ಕೌಂಟ್ ಮಾಡ್ತಾ ಇದೀಯಾ? ಮೊದ್ಲೇ ನನ್ಗೆ ನೀರಿನ ಗಂಡಾಂತರ ಇದೆ. ಒಳಗ್ ತಳ್ಳಿರೋರು ಅಲ್ಲೇ ಸತ್ರೆ ವಾಟ್ ಯು ಡೂ? ಈಗ ನಾ ತಳ್ಳಿದವರೆಲ್ಲ ಸಾಯವರೆಲ್ಲ ಮಟ್ಲೆ ಜಾತಿಯವರು. ಸಮುದ್ರದಲ್ಲಿ ಸಂಸಾರ ಮಾಡೋ ಪಾಕಡಗಳು. ಅವರು ಪಾಕಡಾನೆ ಆಗ್ಲಿ ಪಕೋಡಾನೆ ಆಗಿರ್ಲಿ, ವೈ ಡು ಯು ವಾರಿ? ಅದ್ ಸರಿ, ಇಲ್ಲಿ ಮುದ್ದಪ್ಪನವರು ನಿನಗೆ ಗೊತ್ತಾ? ಎದುರಿಗೆ ಕುಂತೀವ್ನಿ, ಗುರ್ತ್ ಸಿಗ್ಲಿಲ್ವಾ? ಯು ಆರ್ ಮುದ್ದಪ್ಪ, ಕಾಂಟ್ರಿ ಬಾಯ್. ತೆಗೆದು ಹಾಕ್ಬಿಡ್ತೀನಿ ನೋಡು. ನಾನ್ ಕಂತ್ರಿ ಅಲ್ಲ, ಒಳ್ಳೆ ಜಾತಿ. ಕಂಟ್ರಿ ಅಂತ ಹೇಳಿದ್ರೆ ಕೆಟ್ಟವನು ಅಂತ ಅಲ್ಲ, ಹಳ್ಳಿ ಹುಡುಗ. ಮಿಸ್ಟರ್ ಮುದ್ದಪ್ಪ, ಐ ವಾಂಟ್ ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಗಿದೆ. ಎಲ್ಲಪ್ಪ ಹಂಗಂದ್ರೇನ್ರ? ದಟ್ ಮೀನ್ ಸಹಾಯ. ಸಹಾಯನ ಅದೇನ್ ಹೇಳಿ? ಚಿಟಿಕೆ ಹೊಡೆದ್ರೆ ಮಾಡ್ಕೊಟ್ಬಿಡ್ತೀನಿ. ನನಗೆ ಒಂದು ಮಂಕಿ, ದಟ್ ಮೀನ್ ಕೋತಿ ಬೇಕು. ಕೋತಿನ? ಯಾಕೆ ಬೀದಿಲ್ ದುಮ್ರಾಟ ಆಡಿಸ್ತೀರಾ? ನಾನು ನೋಡಿದ್ರೆ ಕೋತಿ ಆಡ್ಸೋಂತರ ಇದ್ದೀನ? ಹಂಗೇನು ಇಲ್ರ, ಆದ್ರೂ ಹೊಸಿ ಅನುಮಾನ ನಂಗೆ. ನಾನೊಬ್ಬ ವಿಜ್ಞಾನಿ, ದಟ್ ಮೀನ್ ಸೈಂಟಿಸ್ಟ್. ಇಷ್ಟೋ ಪುಷ್ಟ ನಂಗೆ ತಿಳಿಯಂಗಿ ನಿಮ್ಮ ಹೆಸರು ಹೇಳಿ ಸಾಕು. ಸೈಂಟಿಸ್ಟ್ ಡಾಕ್ಟರ್ ಮಸಾಲೆ. ಗೊತ್ತಾಯ್ತು. ದೋಸೆ ಇಟ್ ಸರಿಯಾಗಿ ರುಬ್ಬವ್ರೋ ಇಲ್ವೋ
ಉಳಿಯಾಗೈತೋ ಇಲ್ವೋ ಅಂತ ಪರೀಕ್ಷೆ ಮಾಡೋ ಹೋಟೆಲ್ ಡಾಕ್ಟರ್. ಮಿಸ್ಟರ್ ಮುದ್ದಪ್ಪ, ನನ್ನ ಹೆಸರಿನ ಹಿಂದೆ ಇರೋ ಹಿಸ್ಟ್ರಿ ನಿನಗಿನ್ನು ಗೊತ್ತಿಲ್ಲ. ನನ್ನ ಹೆಸರು ಮರಿಸ್ವಾಮಿ ಲೇಪಾಕ್ಷಿ ಅಂತ. ಬಟ್ ಐ ಆಮ್ ಎ ಸೈಂಟಿಸ್ಟ್. ಜನ ವಿಚಿತ್ರವಾಗಿ ಕರಿಬೇಕು ಅಂತ ಹೆಸರನ್ನ ಮೊಟಕು ಮಾಡ್ಕೊಂಡು ಡಾಕ್ಟರ್ ಮಸಾಲೆ ಆಗಿದ್ದೇನೆ. ಬಹಳ ಚಂದಾಗೈತೆ ನಿಮ್ ಹೆಸರಿನ ಪುರಾಣ. ನಿನ್ನ ಪುರಾಣನ ಪಕ್ಕಕ್ಕಿಡು. ನಾನು ರಿಸರ್ಚ್ ಮಾಡೋದಕ್ಕೆ 1 ಕೋಟಿ ಕೊಡ್ತೀಯಾ? ಕಾಸು ಎಷ್ಟು ಕೊಡ್ತೀರಾ? ಓಫ್ ಮಂಕಿ ಆಸ್ಕ್ ಮನಿ. ಕೋತಿ ಕಾಸು ಕೇಳುತ್ತಾ? ಕೋಟಿ ಕೇಳೋದು ಕಡ್ಲೆಕಾಯಿ, ಅದನ್ನ ಹಿಡ್ಕೊಡೋದಕ್ಕೆ ನಾನ್ ಕೇಳೋದು ಕಾಸು. ಓಕೆ ನೋ ಪ್ರಾಬ್ಲಮ್. ಟೇಕ್ ದ ಮನಿ. ನನಗೆ ಮೊದಲು ಕೋತಿ ಕೊಡ್ಸು. ಒಳ್ಳೆ ಅವಸರದ ಗಿರಾಕಿ ಆಯ್ತಲ್ಲ. ಅದ್ ಸರಿ, ನಾನ್ ಕೋತಿ ಹಿಡಿತೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿನ್ನ ಮುಖ ನೋಡಿದರೆ ಗೊತ್ತಾಗೋದಿಲ್ಲವಾ? ಓ ಡೋಂಟ್ ವರಿ ಕಾಂತ್ರಿ ಬಾಯ್. ಒಂದು ಪೆಟ್ಟಿಗೆಯನ್ನು ಕಳಿಸ್ತೀನಿ. ಕೋತಿಯನ್ನು ಹಿಡಿದು ಅದರಲ್ಲಿಡು. ಕಳ್ಸದ್ ಕಳಿಸ್ತೀರಿ, ಒಸಿ ದೊಡ್ಡ ಪೆಟ್ಟಿಗೆ ಕಳಿಸಿ. ವೈ? ಯಾಕೆ? ಹೇಳಕ್ ಆಗಕ್ಕಿಲ್ಲ. ನಿಮ್ ಅದೃಷ್ಟ ಕುಲಾಯಿಸಿ ದೊಡ್ಡ ಕೋತಿ ಸಿಕ್ಕಿದ್ರೆ. ಓಕೆ, ನನಗೆ ಯಾವಾಗಲೂ ದೊಡ್ಡದು ಬೇಕು. ನೋ ಪ್ರಾಬ್ಲಮ್. ದೊಡ್ಡ ಸಿಕ್ತಮ್ಮ. ಅರೆ ಕೋತಿ ಯಾರೋ ಸಾಕಿದ್ದು, ಎಲ್ಲ ತನಗ್ ತಿಳಿದ ಮಗು ಅಂತ ನಿನ್ನನ್ ಮುಟ್ಟಿದೆ. ಭಯ ಪಡ್ಬೇಡಮ್ಮ, ಪಾಪ ಮೂಗ್ಜೀವಿ. ಶರದಿಯು ಏಕವಾಗಿರಲು ಹೇಗೆ ಬಂದೆಯೋ ಎಲೆ ಕೋತಿ. ರಾಮ ಬೆಳಕಣೋ. ಅಯ್ಯೋ, ಕುಣಿಕೆ ತೆಗಿಯಪ್ಪ. ಆತ್ರ ಪಟ್ಟು ಸಾಯೋ ತೀರ್ಮಾನ ತಗೋಬೇಡ. ಆತ್ಮಹತ್ಯೆ ಮಹಾಪಾಪ ಅಲ್ಲ. ಸಾಯೋ ಅಂತದ್ದು ನಿನ್ ಜೀವನದಾಗ ಏನಾಗೈತೆ? ಓ, ಅಂಗಡಿ ಸೀಬೆಹಣ್ಣು ತಿಂದು ದುಡ್ಡು ಕೊಡೋಕ್ಕಾಗದೆ ಅವಮಾನ ಆಯ್ತಾ? ನಾ ಕೊಡ್ತೀನಿ. ಮನೆ ಬಾಡಿಗೆ ಕೊಡ್ಲಿಲ್ಲ ಅಂತ ಮನೆಯವ್ನ್ ಗಲಾಟೆ ಮಾಡ್ದನಾ? ನಾ ಕೊಡ್ತೀನಿ. ಬ್ಯಾಂಕ್ ಸಾಲ ತೀರ್ಸಕ್ಕಾಗದೆ ಬ್ಯಾಂಕ್ನವ್ರು ತಗಾದೆ ಮಾಡಿದ್ರ? ನಾ ಕೊಡ್ತೀನಿ. ಓ, ಮಕ್ಕಳ ಬರಿಲ್ಲದ ಚಿಂತೆನಾ? ನಾ ಕೊಡ್ತೀನಿ. ಅದನ್ನ ಮಾತ್ರ ನನ್ ಕೈ ಕೊಡಕ್ಕಾಗಿಲ್ಲಪ್ಪ. ಒಂದ್ ಕೆಲಸ ಮಾಡು, ಈಗ ಸೀದಾ ನಮ್ಮ ಮನೆಗ್ ಬಾ. ನಾವಿಬ್ರು ಕಡ್ಲೆಕಾಯಿ ತಿನ್ಕೊಂಡು ನಿನ್ನ ಸಮಸ್ಯೆನ ಬಗೆಹರಿಸ್ಬಿಡ್ತೀನಿ. ಬಾ. ಮುದ್ದ ಒಡಿತು ನಿಂಗೆ ಬಂಪರ್ ಲಾಟ್ರಿ. ಈ ಮಂಗನ್ ತಗೊಂಡೋಗಿ ಮಸಾಲೆ ಹತ್ರ ತಳ್ಳಿದ್ರೆ ಹೆಚ್ಚು ಕಾಸು ವಸೂಲಿ ಗ್ಯಾರಂಟಿ. ನಾನಾದ್ರೆ ಬೆಂಕಿ ಪಟ್ನ ಕೊಡಿ, ನಂಗೆ ಬೆಂಕಿ ಪಟ್ನ ಬೇಕು. ಅಯ್ಯೋ, ಬಟ್ಟೆ ಎಲ್ಲ ಒಣಗೋಗ್ತಾ ಇದೆ. ನಾನು ಸೀಮೆಣ್ಣೆ ತುರ್ಕೊಂಡ್ಬಿಟ್ಟಿದ್ದೀನಿ, ಸಾಯ್ಬೇಕು. ಅಯ್ಯೋ, ಯಾಕಂದ್ರೆ ಓಡೋಗ್ತಾ ಇದ್ದೀರಾ? ನಾನು ಸಾಯ್ಬೇಕು. ನಾನು ಒಳ್ಳೆನು, ಯಾರಿಗೂ ತೊಂದರೆ ಕೊಡೋದಿಲ್ಲ. ಬೆಂಕಿ ಪಟ್ನ ಬೇಕು, ಬೆಂಕಿ ಪಟ್ನ ಸಾಯ್ಬೇಕು. ತಗೊಳ್ಳಿ ಬೆಂಕಿ ಪಟ್ನ. ಜಾನ ಮರಿ, ಇವತ್ತು ನಾನು ಸತ್ತೋಗ್ಬಿಡ್ತೀನಿ, ನಾಳೆ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ಅಯ್ಯೋ, ಇದ್ರಲ್ಲಿ ಬೆಂಕಿ ಕಡ್ಡಿನೇ ಇಲ್ವಲ್ಲ. ನೀವು ಬೆಂಕಿ ಪಟ್ನ ಕೇಳಿದ್ರಿ, ಬೆಂಕಿ ಕಡ್ಡಿ ಕೇಳಿಲ್ವಲ್ಲ. ಅಯ್ಯೋ, ನಂಗೆ ಹೊಳಿಲೇ ಇಲ್ಲ. ಅದಕ್ಕೆ ಹೇಳ್ಬೇಕು ಅಮ್ಮ ನನ್ನ ದಡ್ಡ ಪೆದ್ದ ಅಂತ ಬೈಯೋದು. ಈಗ ನನ್ ಸಾಯೋದು ಹೇಗೆ? ಹಾ, ಹಾಗೆಲ್ಲ ತಪ್ಪು. ನನ್ ಸಾಯಲೇಬೇಕು. ಹಾಗ ಸರಿ, ಹೆಗ್ಗೋಟೆಯಲ್ಲೋ ನೋಡ್ತೀನಿ. ಇದ್ರೆ ನೀ ಸಾಯ್ಬಾರ್ದು, ಆಯ್ತಾ? ಸರಿ, ಹಾಕು. ಹೆಗ್ಬಿಟ್ಟು. ಹಾಗಾದ್ರೆ ನಾನು ಸಾಯ್ ಕುಡ್ದಾ? ಚಂದ್ರು, ಏನೋ ನಾನೇನೋ ಕೋಪದಲ್ಲಿ ಹಾಗಂದ್ರೆ ನೀನ್ ನಿಜವಾಗ್ಲೂ ಸಾಯಕ್ ಹೊರಟಿದ್ಯಲ್ಲಪ್ಪ. ನಾನು ಸಾಯ್ತೀನಿ ಅಂತ ಹೇಳಿದ್ನಲ್ಲ. ಸಾಕ್ ಸುಮ್ನಿರು ಕಂದ. ಸಮಯಕ್ಕೆ ಸರಿಯಾಗಿ ಬಂದು ನನ್ ಮಗನ್ ಪ್ರಾಣ ಕಾಪಾಡ್ದೆ. ನಿನ್ ಹೆಸರೇನಮ್ಮ? ಭೈರವಿ. ಹಾಗಾದ್ರೆ ನಿನ್ ತಂದೆ ತಾಯಿ ಅಲ್ಲಮ್ಮ? ಇಬ್ರು ಇಲ್ಲ, ಸತ್ತೋದ್ರು. ಅಯ್ಯೋ, ತಬ್ಲಿನಾ? ನಮ್ಮನೆಗ್ ಬಂದಿರ್ತೀಯಾ? ಬಾ ನನ್ ಚಿನ್ನ. ಜಾಲಿ. ನನ್ ಜೊತೆ ಆಟ ಆಡಕ್ ಯಾರು ಇರ್ಲಿಲ್ಲ. ಗೋಲಿ ಬುಗ್ರಿ ಆಡೋಣ.
ಅಲ್ಲ ರಾಮಣ್ಣ, ಒಂದ್ ತಮಾಷೆ ನೋಡಿದ್ಯಾ? ಊರಿನ ಜನ ಎಲ್ಲ ನನ್ನ ನಿನ್ನ ಅಣ್ಣ ತಮ್ಮಂದ್ರು ಅಂತಾರೆ. ಅಷ್ಟೊಂದು ಹೋಲಿಕೆ ಆಯ್ತಾ ನಮ್ಮಿಬ್ರಲ್ಲಿ? ಈ ಕಪಿ ಮುಂಡದ್ನ ಪೆಟ್ಟಿಗೆ ಒಳಗೆ ಹೆಂಗ್ ಕಳ್ಸೋದು? ಬೆಟ್ಟದ ಹೆಂಗಾರ ಹಿಡ್ದಾಕ್ಬೇಕಲ್ಲ. ಒಳಿತು, ಕಳ್ಳೆಕಾಯಿ ತೋರಿಸಿ ಕೈ ಕೊಡ್ಬೇಕು. ಅಯ್ಯೋ ಅಯ್ಯೋ, ತಟ್ಟೆ ಬಿದ್ದೋಯ್ತೆ. ರಾಮಣ್ಣ, ಕಳ್ಳೆಕಾಯಿ ಬೀಜ ಬಿದ್ದು ಆಗೈತೆ, ತೆಗೆದು ಕೊಡಪ್ಪ. ಎಲ್ಲ ಬಡಾಯ್ತದೆ. ನನ್ಗೆ ಗುರ್ರಂತೀಯ? ಪರವಾಗಿಲ್ವೇ? ವಾರೆ ಮೇಲೆ ಶೇರ್ ನಾ ಮಾಡ್ದಂಗೆ ಮಾಡ್ತಾ ಇತ್ತದಲ್ಲ ಬಟೆತದು. ಈಗ ನಾನು ಪೆಟ್ಟಿ ಒಳಕ್ ಹೋಯ್ತೀನಿ, ಅದು ಒಳಗ್ ಬರ್ತೈತೆ. ನಾ ಹೊರಗಡೆ ಬಂದು ಚಿಲ್ಕ ಹಾಕ್ಬಿಡ್ತೀನಿ. ರಾಮಣ್ಣ, ನಾ ಪೆಟ್ಟಿ ಒಳಕ್ ಹೋಯ್ತೇವನಿ, ನಿನ್ ಕೈ ಕಿಸಿ ಹಾಕಿಲ್ಲ. Mr. Moto! Mr. Modapa! Where has gone this boy? Mr. Modapa! Where has gone? Oh! This is my box! Shaking! Locking! That means a monkey is inside! A good boy! Very sincere boy! A Martin Prakara Niyatinda Narkodidane! What you're saying, lazy fellows? Bring the box! ಥ್ಯಾಂಕ್ ಯು ಮುದ್ದಪ್ಪ, ಥ್ಯಾಂಕ್ ಯು. ಇದ್ರ ಗಲಾಟೆ ನೋಡಿದ್ರೆ ಒಳಗಡೆ ದೊಡ್ಡ ಮಂಕಿನೇ ಇರಬೇಕು ಅಂತ ಕಾಣಿಸುತ್ತೆ. ಇದಿನ್ನು ಆಚೆ ಬಂದ್ರೆ ಇನ್ನೆಷ್ಟು ಗಲಾಟೆ ಮಾಡಬಹುದು. ಡೇಂಜರ್, ಬಿ ಕೇರ್ಫುಲ್. ಗವಾಸಕಿ, ಇದು ಆಚೆ ಬರ್ತಿದ್ದಾಗೆ ಕಾಚಾಕ್ ಅಂತ ಮುಖಾನೇ ಕಚ್ಚಿ ಬಿಡಬಹುದು. ಅದಕ್ಕೆ ಬಾಯ್ಗೆ ಹಾಕೋಕೆ ಮಾಸ್ಕ್ ರೆಡಿ ತಾನೆ? ಮಾಸ್ಕ್ ರೆಡಿ ಸರ್. ಗಾಡ್, ದಿಸ್ ಇಸ್ ಇಂಡಿಯನ್ ಮಂಕಿ. ಹೊರಗಡೆ ಬರ್ತಿದ್ದಾಗೆ ಪರ 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 ಅಂತ ಪರ್ಚಿ ಬಿಡಬಹುದು. ಮಿಸ್ಟರ್ ಕೊಚಾಂಬರಿ, ಕೈ ಕಟ್ಟೋದಕ್ಕೆ ಹಾಗ ರೆಡಿ ತಾನೆ? ರೆಡಿ ಸರ್. God, open the box. No, I am the great. I am the opening the box. Dr. Masoli. Monkey, come on, hurry, get the put the box. Come on, hurry, don't let. Hi. ಮಂಕಿಯಿಂದ ಮನುಷ್ಯ ಆಗಿದ್ದಾನೆ ಅಂತ ಕೇಳಿದ್ದೀನಿ. ವಾಟ್ ಯು ವಂಡರ್? ಮನುಷ್ಯನಿಂದ ಮಂಕಿ. ವಂಡರ್ಫುಲ್ ಐಡಿಯಾ. ಇದನ್ನ ಇಟ್ಕೊಂಡು ರಿಸರ್ಚ್ ಮಾಡ್ತೀನಿ. ಆಂಡಮಾನ್ ಇಂದ ತರಿಸಿರೋ ಹೆಣ್ಣು ಚಿಂಪಾಂಜಿ ಜೊತೆ ಕ್ರಾಸ್ ಮಾಡಿಸ್ತೇನೆ. ಮಂಕಿ ಪ್ರಪಂಚದಲ್ಲಿ ಅದ್ಭುತವಾದ ಮಂಕಿನ ಸೃಷ್ಟಿ ಮಾಡ್ತೀನಿ. ಮಿಸ್ಟರ್, ಹೇಗಾದ್ರೂ ಮಾಡಿ ಆ ಮಗುನ್ ಕಂಡಿಡಿಲೇಬೇಕು. ಆವಾಗಲೇ ಈ ಕೋಟ್ಯಾಂತರ ರೂಪಾಯಿ ಆಸ್ತಿನ ಯಾರಿಗ ಒಪ್ಪಿಸ್ಬೇಕು ಅಂತ ತೀರ್ಮಾನ ಮಾಡಕ್ ಸಾಧ್ಯ. ಅದಕ್ಕೆ ನಾನು ಎಲ್ಲಾ ಊರಿಗೂ ನನ್ನ ಸರ್ವೆಂಟ್ಸ್ ಅನ್ನ ಕಳಿಸಿ ಹುಡುಕಿ ಅಂತ ಹೇಳಿದ್ದೀನಿ. ಯಾಕೆ ಗೊತ್ತಾ? ನಮ್ಮ ಅಣ್ಣನ ಮಗು ನನ್ನ ಮಗು ಇದ್ದಾಗೆ. ಅದನ್ನ ಸಂರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗೇನೆ ನಮ್ಮ ಅಣ್ಣನ ಆಸ್ತಿ ನನ್ನ ಆಸ್ತಿ ಇದ್ದಾಗೆ. ಅದನ್ನ ನೋಡ್ಕೋಬೇಕಾದ್ದು ನನ್ನ ಡ್ಯೂಟಿ ಅಲ್ವೇ? ಖಂಡಿತವಾಗಿ. ಸಿ, ಪಬ್ಲಿಕ್ ಎಲ್ಲ ಕೇಳ್ಕೊಳ್ಳೋದ್ರಿಂದ ಆ ಆಸ್ತಿನೆಲ್ಲ ನಾನೇ ನೋಡ್ಕೋತೀನಿ. ನೋ, ಅಷ್ಟೊಂದು ಆತರ ಪಡ್ಬೇಡಿ. ಮೊದಲು ಆ ಮಗು ಬರಬೇಕು. ಆ ಮಗು ಯಾರನ್ನ ಇಷ್ಟಪಡುತ್ತೋ ಅವ್ರನ್ನ ಗಾರ್ಡಿಯನ್ ಆಗಿ ಮಾಡಿ ಈ ಆಸ್ತಿನ ಅವ್ರಿಗೆ ಒಪ್ಪಿಸ್ಬೇಕು. ಅಂಡರ್ಸ್ಟ್ಯಾಂಡ್? ನಾನಿನ್ ಬರ್ತೀನಿ. ರಂಗ, ಏನ್ ಸರ್? ಮಗು ತಿರುಗಿ ಬಂದು ನನ್ನೇ ಗಾರ್ಡಿಯನ್ ಅಂತ ಹೇಳ್ಬೇಕಂತೆ. ಹೇಳತ್ತಾ? ಅದ್ ಹೇಗೆ ಹೇಳುತ್ತೆ ಸರ್? ನೀವೇ ಅದ್ರ ತಾಯಿನ ಸಾಯಿಸ್ಬಿಟ್ಟಿದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ಮಗು ತಿರುಗಿ ಬರ್ಕೂಡ್ದು. ಎಲ್ಲಿದ್ರು ಸರಿ, ಮುಗಿಸ್ಬಿಡು. 5, 10, 20, 30, 40, 50, 60. ನನ್ನ ಅದೃಷ್ಟ ಖುಲಾಯಿಸ್ತು. ಕೈ ತುಂಬಾ ಹಣ. ರಾಜ ಲಬಕ್.
ದುಡ್ಡು ಕೊಡು. ಏಯ್ ಯಾರ ನೀವು? ನಾವ್ ಈ ಏರಿಯಾ ದಾದಾಗಳು. ಯಾರು ಎಷ್ಟೇ ಸಂಪಾದನೆ ಮಾಡಿದ್ರು ಅದ್ರಲ್ಲಿ ಅರ್ಧ ನಮಗೆ ಕೊಡ್ಲೇಬೇಕು. ಕೊಡ್ದೇ ಇದ್ರೆ ಕಿತ್ಕೋತೀವಿ. ಏನಂದ್ಯೋ? ಈಗ ಈ ಬಾತ್ರೂಮೇ ಗತಿ. ಆ ಕಡೆ ಹೋಗಿರ್ಬೇಕು. ಬಾರ ನಡಿಯೋ. ನಾನ್ ಸ್ನಾನ ಮಾಡಿನೂ ಹತ್ತಿರ ಕೂಡ ಆಗಿಲ್ಲ. ಅಮ್ಮ ಸ್ನಾನ ಮಾಡು ಅಂತ ಗಲಾಟೆ ಮಾಡ್ತಾಳೆ. ನಾನೇನ್ ಕಾಗೆನ ಗುಬ್ಬಚ್ಚಿನ ದಿನಾ ಸ್ನಾನ ಮಾಡೋದಕ್ಕೆ? ಅಯ್ಯೋ ಮನೆಯವನ್ ಬರ್ತಾ ಇದ್ದಾನಲ್ಲ, ಈಗೇನ್ ಮಾಡೋದು? ಅಯ್ಯೋ ಈ ಕಡೆ ಪೊಲೀಸು, ಈ ಕಡೆ ಇವನು. ಅಪ್ಪ ಒಳ್ಳೆ ಪರಿಸ್ಥಿತಿ ಆಯ್ತಲ್ಲ. ಐಡಿಯಾ ಲಬಕ್. ಏನು ಗಿರೋ ಯಾಕಿಂಗ್ ಆಗ್ತಿದ್ರು? ಲವ್ ಅಂತ ಬಾಯ್. ಈ ಸೊಪ್ಪು ನೆಲ್ಲಿರೋದು? ಎಲ್ಲಿರ್ತೀನಿ? ಲವ್ ಅಂತ ಬಾಯ್ ಬಿಟ್ಟಿರೋ. ಏನು ಗಿರೋ ಯಾಕಿಂಗ್ ಆಗ್ತಿರೋ? ಲವ್ ಅಂತ ಬಾಯ್ ಬಿಟ್ಟಿರೋ. ಬಿಚ್ಚದ ಬನೀನು ಅದೇ ಕಿಲೀನು. ಲವ್ ಅಂತ ಬಾಯ್ ಬಿಟ್ಟಿರೋ. ಏನು ಗಿರೋ? ಅಯ್ಯೋ ಲುಂಗಿ ಅದೇ ನನ್ ಕಮ್ಮಂಗಿ. ಇನ್ನೇನಪ್ಪ? ನಾವು ಅಂತ ಬಾಯ್ ಬಿಟ್ಟಿ ಸ್ನಾನ ಮಾಡ್ತೀನಿ. ಏನೋ ಶಬ್ದ ಬರ್ತಾ ಇದೆ ಕಣ. ಹುಡುಗಿ ಅಮ್ಮ ಕೂಬೇಡ. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತೀರಾ? ಬಾತ್ರೂಮ್ಗೆ ಹೋಗ್ತೀವಿ ಮರಿ. ಇದು ಪಬ್ಲಿಕ್ ಬಾತ್ರೂಮ್ ಅಲ್ಲ, ಹೋಗಿ. ಒಳಗಡೆ ಒಬ್ಳು ಕಳ್ಳಂಗ್ ಸೇರ್ಕೊಂಡಿದ್ದಾಳೆ, ಅವಳನ್ನ ಹಿಡಿಬೇಕು. ಬಾತ್ರೂಮ್ ನಲ್ಲಿ ಅಂಕಲ್ ಸ್ನಾನ ಮಾಡ್ತಿದ್ದಾರೆ, ಹೋಗಿ. 1 ನಿಮಿಷ ನೋಡ್ಕೊಂಡು ಹೋಗ್ತೀವಿ ಮರಿ. ನಾ ಹೇಳ್ತಾ ಇದ್ದೀನಿ, ಹೋಗಿ. ಇಲ್ಲದ್ರೆ ನಿಮ್ಮ ನ್ಯೂಸೆನ್ಸ್ ಕೇಸ್ ಹಾಕ್ತೀನಿ. ಏನೇ ಇದು ಪೀಕ್ಲಾಟ? ಇದು ಚುರುಕ್ ಮೆಣಸಿನಕಾಯಿ. ನಡಿ ಬೇರೆ ಎಲ್ಲಾದ್ರೂ ಹುಡ್ಕೋಣ. ನಡಿ. ಏನು? ನೀನೇನು ಪೊಲೀಸ್ನವ್ರು ಭಯ ಪಡ್ಬೇಡ. ಭೈರವಿ ಅವ್ನು ಕಳ್ಸ್ಬಿಟ್ಲು. ಭೈರವಿ ನಾನಿನ್ನು ಒಳಗಡೆ ಸ್ನಾನ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಜುಮ್ ಅಂತ ಹೊರಗಡೆ ಹೋಗಿ ಭೈರವಿ ಗಿಲೀಟ್ ಮಾಡಿ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಆವತ್ ನೀನ್ ನೋಡಕ್ಬಿಡು. ಲಬಕ್. ಯಾಕಂಕಲ್ ಬಾಗಿಲು ಮುಚ್ಚಿದ್ರಿ? ಮುಚ್ಚದೆ ಇದ್ರೆ ನಾಯಿನರಿ ಒಳಗಡೆ ನುಗ್ಗುತ್ತೆ. ಕಾಲ ಬಂದ್ರೆ ಹುಡುಗಿನೂ ನುಗ್ಗುತ್ತೆ. ಹುಡುಗಿ ಅಂಕಲ್ 1 ಮಿನಿಟ್. ಆಂಟಿ. ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ. ಲಬಕ್. ಹೌದು, ಆಂಟಿ ಹೆಸರು? ಚಂದುಳ್ಳಿ ಚೆಲುವಿ, ಪೇಟೆ ಚೌಕ, ಅಂಚೆಪುರ. ಅಬ್ಬಬ್ಬಾ, ಹೆಸರು ಕೇಳಿದ್ರೆ ಅಡ್ರೆಸ್ ಹೇಳ್ತೀರಾ? ಕಿಲಾಡಿ ಆಂಟಿ. ಕಿಲಾಡಿ ಆಗಿಲ್ದೇ ಇದ್ರೆ ಈ ಪಟ್ಟಣದಾಗಿ ಒಂಟಿಯಾಗಿ ಬಾಳಕ್ಕಾಗಲ್ಲ. ಅಂತೂ ನೀನು ಪೊಲೀಸ್ನವ್ರಿಗೆ ಮಣ್ಣು ತಿನ್ನಿಸ್ಬಿಟ್ಟೆ. ಟ್ಯಾಂಕ್ ಬರ್ತೀನಿ. ಅಂಕಲ್, ಆಂಟಿ ಚೆನ್ನಾಗಿದ್ದಾರಲ್ಲ? ತುಂಬಾ ಚೆನ್ನಾಗಿದ್ದಾಳೆ. ಭೈರವಿ ನಾನು ಆಂಟಿ ಬಾತ್ರೂಮ್ ಅಲ್ಲಿ ಇದ್ದಿದ್ದು ಅಮ್ಮಂಗ್ ಹೇಳ್ಬೇಡ. ಡೋಂಟ್ ವೆರಿ ಅಂಕಲ್, ಐ ವಿಲ್ ಮ್ಯಾನೇಜ್. ಅಯ್ಯೋ ಬಾಳೆಹಣ್ಣು, ಕಳ್ಳೆ ಬೀಜ, ಚಕ್ಲಿ ಎಲ್ಲ ಚೆಲ್ಬಿಟ್ಟವ್ರೆ. ತಿನ್ನೋಣ ಅಂದ್ರೆ ಕಟ್ಟಾಕ್ಬಿಟ್ಟವ್ರಲ್ಲ.
ಬಾಯಾಗ ಬೇರೆ ಜೋರು ಸುರಿತೈತೆ. ಅಯ್ಯೋ ಏನ್ ಮಾಡೋದು, ತಿನ್ನಕ್ ಹಾಕಿಲ್ವೇ? ಅಯ್ಯಯ್ಯೋ ಬೆನ್ ಬೇರೆ ಕರ್ತ, ಕೈ ಕಟ್ಟಾಕ್ಬಿಟ್ರೆ ತುರ್ಸ್ಕೊಳಕ್ ಹಾಕಿಲ್ಲ. ಓ ಕಮಾನ್ ಕಮಾನ್, ಗೋ ಗೋ. ಮಾನಭಂಗ ಮಾಡ್ಬಿಡ್ತಲ್ಲಪ್ಪ. ಓ ಗುಡ್ ಪೇರ್, ಸರಿಯಾದ ಜೋಡಿ. ಎರಡು ಚೆಲ್ಲಾಟ ಆಡೋದನ್ನ ನೋಡಿದ್ರೆ ರಾತ್ರಿ ನಿದ್ರೆ ಬರೋದಿಲ್ಲ. ಓ ಎಂಜಾಯ್ ಎಂಜಾಯ್. ಸಕ್ಸಸ್ ಸಕ್ಸಸ್. ಹೊಸ ಕೋತಿ ಸೃಷ್ಟಿಕರ್ತ ಡಾಕ್ಟರ್ ಮಸಾಲೆ, ಗಿನ್ನಿಸ್ ಬುಕ್ ರೆಕಾರ್ಡ್ ಗ್ಯಾರಂಟಿ. ಕವಾಸಾಕಿ, ಕೊತ್ತಂಬರಿ, ಪ್ಲೀಸ್ ಹೆಲ್ಪ್ ಮೀ. ಅಬ್ಬಾ ಕಿತ್ತಾಕ್ಬಿಡ್ತು. ಇದನ್ನ ಗಿಲೀಟ್ ಮಾಡಬೇಕು. ಪ್ರಿಯತಮೇ, ನಾನು ನಿನ್ನ ಪ್ರಿಯಕರ. ನಾನು ನಿನ್ನ ತಗ್ಗೊಂಡು ಮುತ್ತು ಕೊಡ್ತೀನಿ. ಒಂದ್ ಕೆಲಸ ಮಾಡ್ತೀಯಾ? ನನ್ ಕೈ ಕಟ್ಟಿ ಬಿಚ್ತೀಯಾ? ಇನ್ನೊಂದ್ ಕೆಲಸ ಮಾಡ್ಬೇಕು ನೋಡು. ನಿನ್ ಬಗ್ಗು, ನಾನು ಹತ್ತು ಬಿಡ್ತೀನಿ. ಗೆದ್ದೆ 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 ಗೆದ್ದೆ. ಅಂಕಲ್, ಜ್ವರನಾ? ಮೈಯೇನೋ ಬಿಸಿಯಾಗಿದೆ, ಜ್ವರನೇ ಬಂದಿರಬೇಕು. ತಮಾಷೆ ಏನಂದ್ರೆ ಜ್ವರ ಬಂದಿದ್ರು ಒಂಥರ ಖುಷಿಯಾಗಿದೆ. ಗೊತ್ತಾಯ್ತು, ಬಾತ್ರೂಮ್ ಅಂತ ಜ್ಞಾಪಕನ? ಹೌದು, ಸರಿಯಾಗಿ ಹೇಳ್ದೆ. ಆದ್ರೆ ಬಾತ್ರೂಮ್ ಅಂಟಿ ಅಂಕಲ್ ಜ್ಞಾಪಿಸ್ಕೊತಾಳೋ ಇಲ್ವೋ ಹ್ಯಾಕ್ ತಿಳ್ಕೊಳ್ಳೋದು? ಅದಕ್ಕೆ ಒಂದ್ ಪ್ಲಾನ್ ಇದೆ. ಪ್ಲಾನ? ಏನದು? ಹೆಡ್ ಬಿದ್ರೆ ಆಂಟಿಗ್ ನಿಮ್ ಮೇಲೆ ಆಸೆ, ಟೈಲ್ ಬಿದ್ರೆ ಆಸೆ ಇಲ್ಲ. ಸರಿ, ಸಾಕು. ಅಂಕಲ್, ಹೆಡ್ ಬಿತ್ತು ಬಾತ್ರೂಮ್ ಆಂಟಿ ನಿಮ್ಮನ್ನ ಇಷ್ಟಪಡ್ತಾರೆ. ಹಾಗಾದ್ರೆ ಭೈರವಿ, ನಾನು ನಿಂಗ್ ಕಾಗ್ದ ಕೊಡ್ತೀನಿ, ಅದನ್ನ ತಗೊಂಡೋಗಿ ಆಂಟಿ ಕೈ ಕೊಡ್ತೀಯಾ? ಓಕೆ ಅಂಕಲ್. ಸೂರ್ಯನ ಮರೆ ಮಾಡಿ ನಿಂದೆ, ಎಲ್ಲಿಂದಲೋ ನೀನು ಬಂದೆ. ಸೂರ್ಯನ ಮರೆ ಮಾಡಿ ನಿಂದೆ, ದಾಳಿಂಬೆ ಹಣ್ಣಂತೆ ನೀನು. ನಗು ಚೆಲ್ಲಿದ ಕಣ್ಣೇನು, ಇನ್ನೊಮ್ಮೆ ನಕ್ಕರೆ ನೀನು. ಏನ್ ರಾಜ ಇದು? ನನ್ ಕನಸ್ನೆಲ್ಲ ಕೆಡಿಸ್ಬಿಟ್ಟಿಯಲ್ಲೋ. ಆ ಬಡ್ಡಿ ಹೈದನ್ನ ನಾನ್ ನೋಡ್ ಬಂದಾಗ್ನಿಂದ ನನ್ ಮನಸ್ಸಿನಲ್ಲಿ ಅವನೇ ಇದ್ದಾನೆ. ರಾತ್ರಿ ಎಲ್ಲ ನಿದ್ದೆನೆ ಕೊಡಲ್ಲ. ಒಂದು ನಿಮಿಷನೂ ಅವನನ್ನ ಮರೆಯೋಕೆ ಆಗ್ತಾ ಇಲ್ಲ. ಈಗೇನ್ ಮಾಡೋದು? ಹಾ, ಐಡಿಯಾ ಬಂತು. ಸಿನಿಮಾಗಳಲ್ಲಿ ಮಾಡೋ ಹಾಗೆ ನಾನು ಒಂದ್ ಕಾಗದ ಬರೆದು ಅವನ್ನ ನನ್ ಬುಟ್ಟಿ ಹಾಕೋತೀನಿ. ಏನಯ್ಯ ಸುಂದ್ರಾಂಗ, ನೀನು ಚಂದುಳ್ಳಿ ಚೆಲುವೆ, ಪೇಟೆ ಚೌಕ, ಅಂಚೆಪುರ. ರಾಜ, ಇದನ್ನ ತಗೊಂಡು ಹೋಗಿ ಅವನಿಗೆ ಕೊಟ್ಬಿಡು. ಹಾ, ಅವನಿರೋ ಜಾಗ ಗೊತ್ತು ತಾನೆ? ಚಲ್ ಲಬಕ್. ಹುಡುಗಿಯಲ್ಲೂ ಕಾಣಿಸ್ತಿಲ್ವೇ? ಸಿಕ್ಕಿದ್ರೆ ಸುಟ್ಟು ಸಾಯಿಸ್ತೀನಿ.
ಒಳ್ಳೆ ನಾಯಿ ಕಚ್ಚಾ ನಾಯಿ ಅಲ್ಲ. ಯಾರ್ದು ಕಾಗ್ದ? ಏನಯ್ಯ ಸುಂದ್ರಾಂಗ, ಹೇಗಿದ್ದೀಯಾ? ಅವತ್ತು ಬಚ್ಚನ್ ಮೇಲೆ ಭೇಟಿಯಾಗಿದ್ದನ್ನ ನೀನಿನ್ನೂ ಮರ್ತಿಲ್ಲ ತಾನೇ? ಯಾವತ್ತು ಎಲ್ಲಿ ಹೇಗ್ ಭೇಟಿಯಾಗೋಣ? ನಿನ್ ಮುಖ ನೋಡೋಕೆ ನಾನು ಕಾದಿದ್ದೀನಿ ಚಂದುಳ್ಳಿ ಚೆಲುವೆ. ಹಲೋ, ಹೌ ಆರ್ ಯು ಬಾತ್ರೂಮ್ ಆಂಟಿ? ಫೈನು. ಅಯ್ಯೋ ನೀನಾ? ಕೊಡೆ ಗಿಡೆ ಹಿಡ್ಕೊಂಡು ಒಳ್ಳೆ ಜಪಾನ್ ಗೊಂಬೆ ತರ ಬಂದಿದೀಯಲ್ಲ, ನನಗೆ ಗುರ್ತೇ ಸಿಗ್ಲಿಲ್ಲ. ಬಿಸ್ಕತ್ ತಿಂತೀಯ ಮರಿ? ಬೇಡ, ನಾನೀಗ ಒಂದು ನ್ಯೂಸ್ ನ ಹೇಳಕ್ ಬಂದಿದ್ದೀನಿ. ನ್ಯೂಸ? ಅಂಕಲ್ಗೆ ಮೈ ಹುಷಾರಿಲ್ಲ ಆಂಟಿ. ಅಯ್ಯಯ್ಯೋ, ಏನಾಗಿದೆ? ಗೊತ್ತಿಲ್ಲ ಆಂಟಿ, ತಗೊಳ್ಳಿ. ಕಾಗ್ದ ಅವರೇ ಕೊಟ್ರಾ? ಹೌದು. ಬಾತ್ರೂಮ್ ಆಂಟಿ, ಅಂಕಲ್ಗೆ ಏನ್ ಕಾಯಿಲೆ? ನನಗೂ ನಿನ್ನ ಅಂಕಲ್ಗೂ ಒಂದೇ ತರ ಕಾಯಿಲೆ ಬಂದಿದೆ ಮರಿ. ಅದೇನ್ ಅಷ್ಟು ದೂರದಲ್ಲಿ ಕೂತಿದ್ಯಾ? ಹತ್ರ ಬಾ. ನಾಚಿಕೆ ಆಗುತ್ತೆ. ನೀನ್ ನಾಚ್ಕೊಂಡಾಗ ತುಂಬಾ ಚೆನ್ನಾಗಿರ್ತೀಯ. ಕೆನ್ನೆ ಟೊಮೆಟೊ ತರ ಕೆಂಪಗಾಗಿ ಸುಂದರವಾಗಿ ಕಾಣ್ತೀಯ. ಆಗ ನಿನ್ ತಲೆ. ಎಷ್ಟೋ ಜನ ನನ್ ಬೆನ್ ಹಿಂದೆ ಬಿದ್ದಿದ್ರು ಅವ್ರನ್ನೆಲ್ಲ ಬಿಟ್ಟು ನಿನ್ನೆ ಮೆಚ್ಕೊಂಡಲ್ಲ, ಅದ್ ಹೇಗೆ? ಹೇಗೆ ಅಂದ್ರೆ ನಾನ್ ಸುಂದರವಾಗಿದ್ದೀನಲ್ಲ, ಅದಕ್ಕೆ. ಆಹಾಹಾಹಾಹಾ, ಸುಂದರಾಂಗ, ಸುರು ಸುಂದರಾಂಗ. ಮುಖ ನೋಡು, ಉದ್ದನೆ ಮೂಗು, ಕಂಬಳಿ ಹುಳು ತರ ಮೀಸೆ. ಯಾಕೆ ನೋವಾಯ್ತಾ? ಒಂಥರ ಮೈ ಜುಮ್ ಅಂತ ಇದೆ. ಇಲ್ಲಿ ಇನ್ನೊಂದ್ಸಲ ಆಗ್ ಮಾಡು. ದುರಾಸೆ ನೋಡು, ನಾನ್ ನಿನ್ ಮುಖ ಸವರ್ಬೇಕು, ನೀನ್ ನನ್ ಮುಖ ಸವರ್ಬೇಕು. ಲವಕ್. ಚಂದ್ರು ಚಂದ್ರು, ಏನು? ನಾವು ಕಡ್ಡಿ ಐಸ್ ಕ್ರೀಮ್ ತಿನ್ನೋಣ ಬಾ. ಚಂದ್ರು, 2 ಕಡ್ಡಿ ಐಸ್ ಕ್ರೀಮ್ ತಗೋ. 2 ಕಡ್ಡಿ ಐಸ್ ಕ್ರೀಮ್ ಕೊಡು. ಚೆಲ್ವಿ ತಗೋ. ಬಾ ಬಾ ಬಾ. ಚಂದ್ರು, ಬಾ ಮನೆಗೆ ಹೋಗೋಣ. ಬೇಡ, ಐಸ್ ಕ್ರೀಮ್ ತಿನ್ಬೇಕು. ಬಾ ಮನೆಗೆ ಹೋಗೋಣ. ಬೇಡ, ಮೊದಲು ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ಮನೆಗೆ ಹೋಗೋಣ. ಬಾ. ಅಯ್ಯೋ, ನನ್ನ ಪರ್ಸು ಯಾರೋ ಎಗರಿಸ್ಬಿಟ್ಟಿದ್ದಾರೆ. ಏನಾಯ್ತು ವೇಣ? ನನ್ನ ಪರ್ಸ್ ಯಾರೋ ಎಗರಿಸಿದ್ದಾರೆ ಕಣೋ. ಅದ್ರಲ್ಲಿ 500 ರೂಪಾಯಿ ಇತ್ತು ಕಣೋ. ಇಲ್ಲ ಎಲ್ಲೋ ಇರ್ಬೋದು, ಹುಡ್ಕೋ. ಇಲ್ಲ. ನೋಡು, ಅವಳೇ ಎಗರಿಸಿರ್ಬೇಕು ನನ್ನ ಪರ್ಸ್ನ. ಇದ್ರೂ ಇರ್ಬೋದು, ಬಾ ನೋಡೋಣ. ಬಾ. ಅಯ್ಯೋ, ಏಯ್, ಮರ್ಯಾದೆ ಕೊಟ್ಬಿಡು ನನ್ನ ಪರ್ಸ್ನ. ಪರ್ಸ ನನ್ನೇನ್ ಕೇಳ್ತೀಯ? ನೋಡೋ, ಮೂತೆಗೊಂದ್ ಕೊಟ್ರೆ ಕಡಕ್ ತರ ಊದ್ ಬಿಡ್ಬೇಕು, ಗೊತ್ತಾ? ಇವಳೇನೋ ಕೇಳ್ತೀಯಾ? ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ನಡಿಯೋ, ಒದ್ದು ನಿಜ ಕಕ್ಕಿಸ್ತಾರೆ. ಅಯ್ಯಯ್ಯೋ, ಅವಳು ಪೊಲೀಸ್ ಕೊಡ್ಬೇಡಿ, ಪರ್ಸ್ ಕದ್ದಿದ್ ನಾನು. ನೀನ ಕದ್ದಿದ್ದು? ಹೌದು. ಇದ ನಿಮ್ ಪರ್ಸ್? ಕಳ್ಳನ್ ಮಗನೇ, ನೋಡೋಕ್ ಮಂಕನ್ ತರ ಇದೆಯಾ, ಮನಿ ಪರ್ಸ್ ಕದ್ದಿದ್ಯಾ? ನಡಿಯೋ. ನಡಿಯಲ್ಲ. ಏಯ್, ಎಷ್ಟು ದಿವಸದಿಂದ ಮಾಡ್ತಾ ಇದೀಯ ಕತ್ರಿ ಕೆಲಸನ? ಏನೋ ಯಾಕೆ ಅವ್ನು ಹೊಡಿತಿದ್ದೀರಾ? ಪರ್ಸ್ ಸಿಕ್ಕಾಯ್ತಲ್ಲ. ಮೊದ್ಲೇ ಸತ್ ಹೆಣ ಇದ್ದಾಗಿದ್ದಾನೆ, ಹೆಚ್ಚಿಗೆ ಹೊಡೆದ್ರೆ ನೆಗೆದು ಬೀಳ್ತಾನೆ, ಆಮೇಲೆ ನಮ್ಗೆ ಗ್ರಹಚಾರ. ಬಂದ್ರ ಹೋಗಲೇ, ಬಿಡ ಅವ್ನ. ಕತ್ತಿತ್ತು ನಾನು, ನೀನ್ ಯಾಕೆ ಸುಳ್ಳು ಹೇಳಿ ಒದೆ ತಿಂದೆ? ನಾವಿಬ್ರು ಮದ್ವೆ ಆಗೋರು, ಕಷ್ಟ ಸುಖನ ಗಂಡ ಹೆಂಡತಿ ಇಬ್ರು ಹಂಚ್ಕೋಬೇಕಲ್ವಾ? ನಾನ್ ದೊಡ್ಡ ತಪ್ಪು ಮಾಡಿದೆ, ನನ್ನ ಕ್ಷಮಿಸು ಚಂದ್ರು. ನಿಮ್ಮೇಲೆ ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಖಂಡಿತ ನಾನು ಕಳ್ತನ ಮಾಡೋಲ್ಲ.
ನೀನೊಬ್ಳೆ ತಿದ್ಕೊಂಡ್ರೆ ಸಾಕಾಗುದಿಲ್ಲ ಚೆಲ್ವಿ, ನಾನು ತಿದ್ಕೋಬೇಕು. ಹೆಂಗ್ಸ್ ಯಾವತ್ತು ಹೆಚ್ಚು ಮಜಾರಿ ಆಗಿರ್ಕೂಡ್ದು, ಹಾಗೆ ಗಂಡ್ಸು ಯಾವತ್ತು ಹೆಚ್ಚು ಮಂಕನಾಗಿರ್ಕೂಡ್ದು. ಚೆಲ್ವಿ, ನಾನ್ ನಿನ್ ಗುಣನ್ ಬದಲಾಯಿಸ್ದೆ, ನೀನು ನನ್ ಗುಣನ್ ಬದಲಾಯಿಸ್ಬೇಕು. ವೆರಿ ಗುಡ್ ಚಂದ್ರು, ನೀನೇ ಪರ್ಫೆಕ್ಟ್ ಶಿಷ್ಯ. ಇನ್ಮೇಲೆ ಇನ್ಯಾರೂ ಗೆಲ್ಲಕ್ಕಾಗಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಗುರು. ಚುಪ ಇಲ್ಲ, ಕೂಡ್ಲಿಕ್ಕೆ ಎದ್ರಿಲ್ಲ. ಈಗ ನೀವು ಒಳ್ಳೆ ಸಿಂಹ ಹೀರೋ ತರ. ಇದು ಹೇಗೆ ಅಂಕಲ್? ಭೈರವಿ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡಸನ್ನ ಹುಚ್ಚನಾಗೂ ಮಾಡ್ಬೋದು. ಅಂದ್ರೆ ಇನ್ಮೇಲೆ ನಿಮ್ನ ಯಾರು ಮಂಕ್ ಮಾಡಕ್ಕೆ ಆಗಲ್ಲ. ಭೈರವಿ, ಇವ್ರು ಯಾರು? ನಮ್ ಫ್ರೆಂಡ್ಸು. ಅಂದ್ಹಾಗೆ ಇವ್ರ ಹೆಸರೇನು? ಇದು ರಾಜ. ಹಲೋ. ಇದು ರಾಮು. ಹಾಯ್. ಭೈರವಿ, 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 ಏನಾಯ್ತು? ಭೈರವಿ, 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 ಭೈರವಿ. ಈ ತ್ರಿಶೂಲ ನಿನ್ನ ಪ್ರಾಣ ಕಾಪಾಡ್ತು. ಭೈರವಿ,
ಗುಂಡು ನಿನ್ನ ಎದೆ ಬಡಿಯೋ ಬದಲು ಈ ತ್ರಿಶೂಲ ಬಡಿತು. ಅದ್ ಸರಿ, ಅವ್ನ್ ಯಾಕೆ ನಿನ್ನ ಕೊಲೋ ಪ್ರಯತ್ನ ಪಟ್ಟ? ಅದೊಂದು ದೊಡ್ಡ ಕತೆ ಅಂಕಲ್. ಸರ್, ಗುಡ್ ನ್ಯೂಸ್. ಭೈರವಿ ನಾನು ಸುಟ್ಟು ಸಾಯಿಸ್ಬಿಟ್ಟೆ. ಸಬಾಷ್ ರಂಗ, ನಿನ್ ಹೆಂಡತಿ ತಾಳಿ ಉಳಿತು. ಬಾ, ಲಾಯರ್ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮಿಸ್ಟರ್ ಮೂರ್ತಿ. ಮಗು ಬಗ್ಗೆ ಏನಾದ್ರು ಸುದ್ದಿ ತಿಳಿತಾ? ಅದನ್ನ ಯಾಕೆ ಸರ್ ಕೇಳ್ತೀರಾ? ಮಗುನ್ ಹುಡ್ಕೊಂಡು ಹೋದವರೆಲ್ಲ ಅಲ್ದು ವಾಪಸ್ ಬಂದ್ಬಿಟ್ರು. ಮಗುಗೇನಾಗಿದೆಯೋ ಅಂತ ತುಂಬಾ ಭಯವಾಗಿದೆ. ಒಂದು ವೇಳೆ ಮಗುಗೇನಾದ್ರೂ ಆಗಿದ್ರೆ? ಹಾಗೇನಾದ್ರೂ ಮಗು ಸತ್ತಿದ್ರೆ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಸೇರುತ್ತೆ. ವಾಟ್ ಡು ಯು ಮೀನ್? ಐ ಮೀನ್ ವಿಲ್ನಲ್ಲಿ ಹಾಗೆ ಬರ್ದಿರೋದು. ಅಸರಿ, ನಿಮಗೆ ಈ ಅನುಮಾನ ಬರೋದಕ್ಕೆ ಕಾರಣ ಭೈರವಿಗೆ ಏನಾದ್ರೂ? ಅಂಥದ್ದೇನಾಗಿರಲ್ಲ ಸರ್. ನಮ್ಮ ಅಣ್ಣನ ಮಗಳಿಗೆ ಯಾವ ಆಪತ್ತು ಬರೋಲ್ಲ. ಅವಳು ಬದುಕೇ ಇರ್ತಾಳೆ ಸರ್. ಎಸ್ ಸರ್, ಅವಳು ಬದುಕೇ ಇರ್ತಾಳೆ. ಏನು, ಸ್ವಂತ ಚಿಕ್ಕಪ್ಪ ಆದವನೇ ನಿನ್ನ ತಬ್ಲಿ ಮಾಡಿ ಆಸ್ತಿನೆಲ್ಲ ಅನುಭವಿಸ್ತಿದ್ದಾನ? ಅವನ್ ಮನುಷ್ಯ ಅಲ್ಲಮ್ಮ, ಮೃಗ. ದೇವರವನ್ ಶಿಕ್ಷೆ ಕೊಡದೆ ಬಿಡಲಮ್ಮ. ಹಾಗಂತ ನಾವ್ ಸುಮ್ನೆ ಬರ್ದು ಚಂದ್ರು. ಹೇಗಾದ್ರೂ ಮಾಡಿ ನೀನೇ ಮುಂದೆ ನಿಂತು ಆಸ್ತಿನ ಭೈರವಿ ಕೈಗೆ ಬರೋ ಹಾಗೆ ಮಾಡ್ಬೇಕು. ಹೌದಮ್ಮ, ನಾನಿವತ್ತೇ ಭೈರವಿನ್ ಕರ್ಕೊಂಡು ಆ ಊರಿಗೆ ಹೋಗ್ತೀನಿ. ಊರಿನ ಹಿರಿಯರ ಮುಂದೆ ಭೈರವಿನ್ ತೋರಿಸಿ ಆ ಅಯೋಗ್ಯ ಮಾಡಿದ ಕುತಂತ್ರ ನಾನು ಹೇಳಿ ಭೈರವಿಗೆ ಆಸ್ತಿ ದಕ್ಕೋ ಹಾಗೆ ಮಾಡಿದ್ಮೇಲೆನೇ ನಾನು ವಾಪಸ್ ಬರೋದು. ಏನಿವತ್ತೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಇವತ್ತಿಂದ ಈ ಆಸ್ತಿ ನೋಡ್ಕೊಳ್ಳೋ ಹೊಣೆನ ಊರ್ ಜನಗಳ ಮುಂದೆ ನಿಮ್ಗೆ ಒಪ್ಸೋಣ ಅಂತ ಬಂದಿದ್ದೀನಿ. ನಿಲ್ಸಿ. ಏನಯ್ಯ ಪೂಟ್ಲಾಯರಿ, ಯಾರ ಮನೆ ಆಸ್ತಿನ ಯಾರ ಕೈಗೆ ಒಪ್ಪಿಸ್ತಾ ಇದೆಯಾ? ಈ ಆಸ್ತಿಗೆ ಯಜಮಾನಿ ಇವಳು. ಯಾಕೋ ಹಾಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಹೇಳಿದ್ ಕೇಳಿಸಲ್ವಾ? ಸುಮ್ನೆ ಗಲಾಟೆ ಮಾಡಬೇಡ. ಯಾರೋ ನೀನು? ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ, ಈ ಆಸ್ತಿ ಯಾರಿಗೆ ಸೇರ್ಬೇಕಾಗಿದೆ ಅನ್ನೋದು ಮುಖ್ಯ. ಒಳ್ಳೆ ಮಾತಿನಲ್ಲಿ ಆಸ್ತಿ ಇವಳಿಗೆ ಒಪ್ಪಿಸ್ಬಿಡು. ಓಕೆ? ಐಸಿ. ಆಸ್ತಿ ಏನು ಕಡ್ಲೆಪುರಿ ಇನ್ಕೊಂಡ್ಬಿಟ್ಟಿದ್ಯಾ? ಬಂದು ಕೇಳಿದವ್ರಿಗೆಲ್ಲ ಬೊಗ್ಸೆಲ್ ತುಂಬಿಸ್ಕೊಡೋಕೆ. ಏಯ್, ಯಾರ ಮಗು ಇದು? ಚಿಕ್ಕಪ್ಪ, ನಾನು ಭೈರವಿ. ಗುರ್ತು ಸಿಗ್ಲಿಲ್ವಾ? ಐಸಿ, ನೀನು ಭೈರವಿನಾ? ಒಂದು ನಿಮಿಷ ತಾಳು. ಭೈರವಿ, ಹಾಯ್, ನಂತರನೇ ಇದೆಯಲ್ಲ. ಯಾರ್ ನೀನು? ನಾನು ಭೈರವಿ. ಏನೋ ನೀನು ಭೈರವಿನು? ಸುಳ್ಳು ಹೇಳ್ಬೇಡ. ನಾನ್ ಭೈರವಿ. ನಾನು ಏನೋ ನೀನ್ ಭೈರವಿನ? ಏನ್ರಿ ಇದು ಆಶ್ಚರ್ಯವಾಗಿದೆಯಲ್ಲ? ಎರಡು ಮಕ್ಕಳು ಒಂದೇ ತರ ಇದ್ದಾರೆ. ಇದರಲ್ಲಿ ಭೈರವಿ ಯಾರು? ನಾನ್ ಕರ್ಕೊಂಡ್ಬಂದಿರೋ ಹುಡುಗಿನೇ ನಿಜವಾದ ಭೈರವಿ. ಇಂಪಾಸಿಬಲ್. ನಾನು ಹುಡುಗಿ ಕಂಡಿಡಿದು ಕರ್ಕೊಂಡ್ ಮಗುನೇ ಭೈರವಿ. ಇಷ್ಟೆಲ್ಲ ಕನ್ಫ್ಯೂಷನ್ ಯಾಕೆ? ಮೃಗಗಳಿಗೆ ಮನುಷ್ಯನ ವಾಸನೆ ಕಂಡುಹಿಡಿಯೋ ಶಕ್ತಿ ಇದೆ. ಈ ಕೋತಿ ನಾಯಿಗೆ ಈ ಕೆಲಸ ವಹಿಸಿದ್ರೆ ಆಯ್ತು. ಕರೆಕ್ಟ್ ಆಗಿ ಹೇಳಿದೆ ರಾಜ. ರಾಮು, ನಾನ್ ಕರ್ಕೊಂಡ್ಬಂದಿರೋ ಹುಡುಗಿನೇ ನಿಜವಾದ ಭೈರವಿ. ಹೋಗಿ ಗುರ್ತು ಹಿಡಿದು ಇವ್ರ ಮುಖಕ್ಕೆ ಮಸಿ ಬಳಿರಿ. ಕಮಾನ್ ಗೋ. ರಾಜ, ನಿನ್ ಹೊಳೆಯಲ್ಲಿ ಸತ್ತೋಗ್ಬಿಟ್ಟೆ ಅನ್ಕೊಂಡೆ. ನನ್ನ ಅದೃಷ್ಟ ನೀನ್ ಬಂದ್ಬಿಟ್ಟಿ. ಬಾ ರಾಜ, ಬಾ ರಾಜ. ರಾಜ, ಅವಳ ಮಾತು ಸುಳ್ಳು. ನೀನ್ ನಂಬೇಡ. ರಾಮು, ನೋಡ್ತೀಯಾ? ನೀನ್ ಹಾಕಿದ ಡಾಲರ್ ನನ್ ಕುತ್ಕಲೇ ಇದೆ. ಹಾ ರಾಮು, ಅವಳ ಮಾತು ನಂಬೇಡ. ನೀನ್ ಹಾಕಿದ ಡಾಲರ್ ನನ್ ಕುತ್ಕಲೇ ಹೋಗೆ. ಚೂಟಾಟ
ಏನ್ರಿ ಗುಂಡಣ್ಣ, ಕೋತಿ ನಾಯಿ ನಿಜವಾದ ಮಗುನ್ ಕಂಡಿಡಿತೆ ಅಂತ ಹೇಳ್ಬಿಟ್ಟು ಇರೋ ವಿಷಯನ ಕನ್ಫ್ಯೂಸ್ ಮಾಡ್ಬಿಟ್ರಲ್ರಿ. ಅಯ್ಯೋ, ನಾನು ಎಣಿಸಿದು ಒಂದು, ಇವು ಮಾಡಿದು ಒಂದು. ಈಗ ಏನ್ ಮಾಡೋದು ನೀವೇ ಹೇಳಿ ಸ್ವಾಮಿ. ಆ? ಸರಿ, ಒಂದ್ ಕೆಲಸ ಮಾಡೋಣ. ಈ 2 ಮಕ್ಕಳು ಇಲ್ಲೇ ಇರ್ಲಿ. ಇದರಲ್ಲಿ ನಿಜವಾದ ಭೈರವಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಏನ್ ಹೇಳ್ತೀರಾ ಮೂರ್ತಿಗಳೇ? ಐ ಸಿ, ಧಾರಾಳವಾಗಿರ್ಲಿ. ಆಗ್ಲೇ ಯಾರು ಮೋಸಗಾರರು ಅಂತ ಪ್ರೂವ್ ಮಾಡಕ್ ಸಾಧ್ಯ ಆಗೋದು. ಈಗ ಬಂದ್ಯಾ? ಅಲ್ಲಯ್ಯ, ಮಗುಗೆ ಆಸ್ತಿ ಕೊಡ್ಸಿ ವಾಪಸ್ ಬರ್ತೀನಿ ಅಂತ ಹೇಳಿ ಸುಖವಾಗಿದೆ ಅಂತ ಇಲ್ಲೇ ಜಾಂಡ ಹೊರ್ಬಿಟ್ಯಾ? ಅದನ್ನ ಯಾಕೆ ಕೇಳ್ತೀಯ? ಈ ಮನೇಲಿ ಭೈರವಿ ತರಾನೇ ಇನ್ನೊಂದು ಮಗು ಇದೆ. ಆಸ್ತಿ ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಅವನ ಹತ್ರ ಇರೋ ಮಗು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಯ್ಯ, ಅದಕ್ಕೇನೀಗ? ನಾವಿಬ್ರು ಸೇರಿ 1 ನಿಮಿಷದಲ್ಲಿ ಅದನ್ನ ಸರಿ ಮಾಡೋಣ. ಹಾ ಅದ್ ಸರಿ, ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ಹಾ, ಭೈರವಿಗೆ ನೀನ್ ಕಾವಲು, ನಿನಗೆ ನಾನ್ ಕಾವಲು, ಅಷ್ಟೇ. ಲವ್ ರಾಮರಾಜ, ಯಾಕೆ ಹಿಂಗ್ ಸುಮ್ನೆ ಕೂತ್ ಬಿಟ್ರಿ? ನೀವ್ ತಾನೇ ನಂಗೆ ಸ್ನಾನ ಮಾಡಿಸ್ಬೇಕು, ಮರ್ತು ಬಿಟ್ರಾ? ಬನ್ನಿ ರಾಮರಾಜ, ಅವಳು ಡೂಪ್ಲಿಕೇಟ್, ಅವಳ ಜೊತೆ ಎಲ್ಲ ಹೋಗ್ತೀರಾ? ಡೂಪ್ಲಿಕೇಟ್, ನೀವು ನನ್ ಜೊತೆ ಬನ್ನಿ. ಅವಳ ಮಾತ್ ನಂಬೇಡಿ, ಅವಳು ಹೇಳೋದು ಸುಳ್ಳು. ನೀವು ನನ್ ಜೊತೆ ಬನ್ನಿ. ನಾನೇ ಭೈರವಿ, ನಾನ್ ಭೈರವಿ. ನೀನ್ ಡೂಪ್ಲಿಕೇಟು, ನೀನ್ ಡೂಪ್ಲಿಕೇಟು. ಹೊಡಿತೀನಿ ನೋಡು. ಹೋಗೆ ಹೋಗೆ, ಹೊಡಿತೀನಿ. ಹೇಯ್ ಹೋಗೆ, ಚಚ್ತೀನಿ. ನಾನೇ ಭೈರವಿ, ನಾನೇ ಭೈರವಿ. ಏ ಗೋಪಾಲ, ಏನ್ ಸಾರ್? ಎಲ್ಲಿಗೆ ಹೊರಟೆ? ಅಂಗಡಿಗೆ ಹೊರಟೆ. ಏನ್ ತರಕ್ಕೆ? ಬೀಡಿ ತರಕ್ಕೆ. ಯಾವ ಬಿಡಿ? ಶಾಂತಿ ಬೀಡಿ. ಯಾವ ಶಾಂತಿ? ಡಿಸ್ಕೋ ಶಾಂತಿ. ಡಿಸ್ಕೋ ಶಾಂತಿ, ಡಿಸ್ಕೋ ಶಾಂತಿ. ಥು ನಿನ್ನ, ಡಿಸ್ಕೋ ಶಾಂತಿ ಅಂದ್ರೆ ಸಾಯ್ತಾನೆ. ಹೋಗಿ ಮೊದ್ಲು ಒಂದ್ ಮಗುನ ಟಿಫಿನ್ ಮಾಡಕ್ ಕರ್ಕೊಂಡ್ ಬಾ. ಅದರಿಂದ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ನಾನ್ ಕಂಡು ಹಿಡಿತೀನಿ. ಸಾರ್, ಆ ಮಗುನೇ ಬರ್ತಾ ಇದೆ. ಅಮ್ಮ ಭೈರವಿ, ಟಿಫನ್ ರೆಡಿ, ಬಾ ಅಮ್ಮ. ನೀನ್ ಹಸಿಬ, ನಿಂಗೇನೋ ಗೊತ್ತಿಲ್ಲ. ಏನು? ಡ್ಯಾಡಿ ಫೋಟೋಗೆ ಹೂ ಬಿಟ್ಟ ಮೇಲೆ ನಾನು ತಿನ್ನೋದು. ಕಂಡಿಡ್ಬಿಟ್ಟೆ, ಕಂಡಿಡ್ಬಿಟ್ಟೆ. ಏನ್ನ? ಹೂ ತಗೊಂಡ್ ಹೋಗ್ತಾ ಇದೆಯಲ್ಲ, ಅದೇ ಒರಿಜಿನಲ್ ಮಗು. ಹೂ ತಗೊಂಡ್ ಹೋಗ್ತಿರೋ ಮಗುನೇ ವರ್ಜಿನಲ್ಲ? ಹೌದು. ಅಲ್ಲಿ ನೋಡಿ. ಎಲ್ಲಿ? ಅಲ್ಲಿ ನೋಡಿ. ನನ್ ಡ್ಯಾಡಿ ಫೋಟೋ ನೀನ್ ಯಾಕೆ ಹೂ ಬಿಡ್ತೀಯಾ? ನಾ ಹೂ ಇಟ್ಟೇ ಇರ್ತೀನಿ. ಇದು ನನ್ ಡ್ಯಾಡಿ. ಹೂ ಬಿಟ್ರೆ ಕೈ ಮುರಿತೀನಿ. ನಾನು ಮುರಿತೀನಿ. ಸಾರ್, ಏನು? ಹೂವಿನಿಂದ ನಿಜ ಕಂಡಿಡಿತೀನಿ ಅಂದ್ರಲ್ಲ, ಈಗೇನ್ ಹೇಳ್ತೀರಾ? ಹೇಳೋದೇನು? ಇವ್ರಿಬ್ರು ಸೇರಿ ನನ್ಗೆ ಹೂ ತರ ಹೊಸಕ್ ಬಿಟ್ರು. ಬೇಬಿ, ಹಸನಾದ ತುಪ್ಪದಲ್ಲಿ ಮಾಡಿದ ರುಚಿಯಾದ ಉಪ್ಪಿಟ್ಟು. ಉಪ್ಪಿಟ್ಟಾ? ಬೇಷ್ ಬೇಷ್, ಜಮಾಯಿಸ್ತೀನಿ. ಗುಂಡಣ್ಣ ಅವರೇ, ಇಲ್ಲಿ ಬನ್ನಿ. ಇದು ದೇವರಿಗೆ ಟೆಸ್ಟ್ ಮಾಡಿ ಹಶ್ವಿಲ್ಲ, ನನ್ನ ಕೆಳಗಿಳಿಸಿ. ಬಾಮ ಬಾಮ ಬಾಮ. ನೋಡಿದೇನೋ, ಮಕ್ಕಳೇ ದೇವ್ರು ಅಂತಾರೆ, ಅದು ನಿಜ ಕಣೆಯ. ಮರಿದೆ ದೇವ್ರಿಗೆ ಉಪ್ಪಿಟ್ಟೆ ತಿಟ್ಲು. ಇವಳೇ ಒರಿಜಿನಲ್. ಅವಸರ ಪಡಬೇಡಿ, ಇನ್ನೊಬ್ಬಳು ಬರ್ತಾ ಇದ್ದಾಳಲ್ಲಿ. ಪಾಪ, ಉಪ್ಪಿಟ್ಟು ತಿನ್ನಕ್ ಬಾಮ್ಮ. ಉಪ್ಪಿಟ್ಟ? ಅದ್ರಲ್ಲಿ ತುಂಬಾ ಉಪ್ಪು ಸುರಿದಿರ್ತೀಯ. ಈ ಡೈಲಾಗು ಎಲ್ಲೋ ಕೇಳಲಾಗಿದೆ ಅಲ್ಲ? ಆವತ್ ಹೇಳಿದ್ದು ನಾನೇ, ಇವತ್ ಹೇಳ್ತಿರೋದು ನಾನೇ. ಟೆಸ್ಟ್ ಮಾಡಾಯ್ತಾ? ನಂಗ್ ಹಶ್ವಿಲ್ಲ, ನಾನ್ ಬರ್ತೀನಿ. ಮಕ್ಕಳೇ ದೇವ್ರು ಅಂದ್ರಲ್ಲ, ಈಗೇನಂತೀರಿ? ಅನ್ನೋದೇನು? ಈ ಇಬ್ರು ಮಕ್ಕಳಿಂದ ನನ್ಗೆ
ತಿಕ್ಲು ಹಿಡಿದು ಬಿಡ್ತು. ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ಅಲ್ಲ, ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ಅಲ್ಲ, ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ಒರಿಜಿನಲ್, ಡೂಪ್ಲಿಕೇಟ್. ಅಯ್ಯೋ ಅಯ್ಯೋ ಅಯ್ಯೋ, ಲೆಕ್ಕ ಬರೆಯೋಣ ಅಂದ್ರೆ ಪೆನ್ 2, ತಪ್ಕೊಂಡು ಹಾಯಾಗಿರೋಣ ಅಂದ್ರೆ 2 ಹೆಂಡ್ರು, ನಿಜ ಹಾಕೊಂಡು ಹಿಡಿಯೋಣ ಅಂದ್ರೆ ಮಕ್ಕಳೆರಡು. ನಾನು ಕಾಲಿಡೋ ಜಾಗದಲ್ಲಿ ಎಲ್ಲ ಡಬಲೋ ಡಬಲ್, ನನ್ನ ಬಾಳೆ ಎಲ್ಲ ಒಳಿ ಜೋಳಿ ಮಯ. ಅಯ್ಯೋ 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 ಅಯ್ಯೋ. ಏನಮ್ಮ? ಕೆಲ್ಸಕ್ಕೆ ಹೇಗೆ ಹೋಗ್ತೀರಿ? ನಡ್ಕೊಂಡು ಹೋಗ್ತೀನಿ. ಯಾಕೆ ನಡ್ಕೊಂಡು ಹೋಗ್ಬೇಕು? ಬಸ್ ಗಿಸ್ಗೆ ಕಾಸಿಲ್ಲ. ಬಸ್ ಕಾಸರಿ, ಗಿಸ್ಕಿ ಯಾಕೆ? ನಾ ಬರ್ಲಾ? ಅದೇ ಪ್ರಶ್ನೆ, ಅದೇ ಧ್ವನಿ, ಇವಳೇ ಭೈರವಿ. ಕ್ಯಾಚ್ ಹಿಡಿಯಕ್ಕೆ ನಾನೇನ್ ಕಪಿಲ್ ದೇವ? ನೀವು ಕಪಿಲ್ ದೇವ್ ಅಲ್ಲ, ಅಕೌಂಟೆಂಟ್ ಗುಂಡಣ್ಣ. ನಾನೊಂದು ಒಗಟ್ ಕೇಳ್ತೀನಿ, ಹೇಳ್ತೀರಾ? ಟ್ರೈ ಮಾಡ್ತೀನಿ. ಅಂಗನ್ನ ಮಂಗನ್ನ ಅಂಗಿ ಬಿಚ್ಕೊಂಡು ನುಂಗನ್ನ. ಈಗೇನು ಹೇಳ್ತೀರಾ? ಅಂಗಣ್ಣ ಮಂಗಣ್ಣ ಆಗ್ಲಿಲ್ಲ, ಈ ಗುಂಡಣ್ಣ ಮಂಗಣ್ಣ ಆಗ್ಬಿಟ್ಟ. ಇಲ್ಲೂ ಡಬಲು. ಅಯ್ಯೋ. ಭವಾನಿ, ನಾನಮ್ಮ ನಿಮ್ ತಂದೆ. ನಿಲ್ಲು ಭವಾನಿ, ಓಡ್ಬೇಡ.
ಭವಾನಿ ಭವಾನಿ ನಾನಮ್ಮ ನಿಮ್ ತಂದೆ ಭವಾನಿ ನಿಲ್ಲಮ್ಮ ನಿಲ್ಲು ಭವಾನಿ ನಿಲ್ಲು ಭವಾನಿ ನನ್ನ ಮಗನೇ ತಪ್ಪಿಸ್ಕೊಳಕ್ ನೋಡ್ತೀನಿ. ಇನ್ನೊಂದ್ಸಲ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಶಾಲೆಯ ಎಲ್ಲಾ ಪ್ರಶಸ್ತಿಗಳು ಕುಮಾರಿ ಭವಾನಿಯ ಪಾಲು. ಡ್ಯಾಡಿ ಡ್ಯಾಡಿ ಸ್ಕೂಲ್ನಲ್ಲಿ ನಂಗೆ ಪ್ರೈಸ್ ಕೊಟ್ರು. ಓಹೋ ಕಂಜೂಷನ್ ಕಂಜೂಷನ್. ಅಯ್ಯೋ ಅಯ್ಯೋ ಕನ್ಫ್ಯೂಷನ್ ಅಲ್ಲ ಡ್ಯಾಡಿ, ಕಂಗ್ರಾಚುಲೇಷನ್ಸ್. ಓಕೆ ಏನೋ ಒಂದು ಸರಿಮ್ಮ. ಭವಾನಿ ಈ ಕಪ್ಪನ್ನ ಅಮ್ಮನ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋಗಮ್ಮ. ಸರಿ ಡ್ಯಾಡಿ. ಡ್ಯಾಡಿ ಡ್ಯಾಡಿ ಇವತ್ತು ಸಂಪಾದನೆ ಮಾಡ್ರೆ ಹೇಳಿ, ಲೆಕ್ಕ ಬರಬೇಕು. ಹೇಳ್ತೀನಮ್ಮ ಹೇಳ್ತೀನಿ. ಇವತ್ತು ಸಂಪಾದನೆ ಮಾಡಿದ್ದು 7 ರೂಪಾಯಿ, ಖರ್ಚು ಮಾಡಿದ್ದು 10 ರೂಪಾಯಿ. ಅಯ್ಯೋ ಏನ್ ಡ್ಯಾಡಿ ಇದು, ಒಳ್ಳೆ ಗೌರ್ಮೆಂಟ್ ಬಡ್ಜೆಟ್ ತರ ಹೇಳ್ತೀರಾ. ಏನ್ ಮಾಡೋದು ಭವಾನಿ, ಬಣ್ಣದ ಪೌಡ್ರಿಗೂ ಸೀಮೆ ಸುಣ್ಣಕ್ಕೂ 10 ರೂಪಾಯಿ ಖರ್ಚಾಯ್ತು. ನಾನು ಬರೆಯೋದು ದೇವರ ಚಿತ್ರ. ಜನ ಅದನ್ನ ನೋಡಿ ಭಕ್ತಿಯಿಂದ ಕೆನ್ನೆ ಮುಟ್ಕೊಂಡು ನಮಸ್ಕಾರ ಮಾಡ್ತಾರೆ ಹೊರತು ಧಾರಾಳವಾಗಿ ಕಾಸು ಮಾತ್ರ ಕೊಡೋದಿಲ್ಲ. ಹೀಗಾದ್ರೆ ನಾನ್ ಡಾಕ್ಟರ್ ಆದದ್ದು ಹೇಗೆ? ಭವಾನಿ ನಾನ್ ತಿರುಪೆ ಎತ್ತಾದ್ರೂ ಸರಿನೇ, ನಿನ್ನ ಡಾಕ್ಟರ್ ಮಾಡೇ ಮಾಡ್ತೀನಿ. ನೀನ್ ಮಾತ್ರ ಚೆನ್ನಾಗಿ ಓದ್ಬೇಕಮ್ಮ. ಓದ್ತೀನಿ ಡ್ಯಾಡಿ. ಏನಿದು, ಈ ಹಣದ ಕಟ್ಟನ ಇಲ್ಲಿ ಯಾಕೆ ಹಾಕಿದ್ರಿ? ಮೊದಲು ಅದನ್ನ ಕೈಗೆ ತಗೋ. ಚಿಲ್ರೆ ಬಿಸಾಕಿದ್ರೆ ಆಯ್ಕೋತೀರಾ, ಆದ್ರೆ ನೋಟನ್ ಬಿಸಾಕಿದ್ರೆ ಅದನ್ನ ಮುಟ್ಟಕ್ಕೆ ಹಂಚ್ಕೋತೀರಾ. ನಮ್ ದೇಶ ಯಾಕೆ ಬಡದೇಶ ಆಗಿದೆ ಅಂತ ಇದರಿಂದಾನೇ ಗೊತ್ತಾಗತ್ತೆ. ನಿಮ್ಮ ಮಾತು ಸರಿ ಇಲ್ಲ. ನಮ್ಮ ಕನ್ನಡ ತಾಯಿ ಯಾವಾಗಲೂ ಬಡ ಪತ್ನಿಯಾಗಿರಕ್ಕೆ ಆಸೆ ಪಡ್ತಾಳೆ ಹೊರತು ಶ್ರೀಮಂತ ವ್ಯಭಿಚಾರಣೆಯಾಗಿರಕ್ಕೆ ಯಾವತ್ತಿಗೂ ಆಸೆ ಪಡೋದಿಲ್ಲ. ನಾನಂತೂ ಇಂಥ ಹಣನ ನನ್ನ ಜೀವನದಲ್ಲೇ ನೋಡಿಲ್ಲ. ಈಗ ನಿನಗೆ ಒಳ್ಳೆ ಕಾಲ ಬಂದಿದೆ. ನೀನ್ ಬರಿತಿರೋ ಈ ದೇವ್ರ ಚಿತ್ರ ನಿನ್ನ ತೀರ್ಪೆ ಎತ್ತೋ ಹಾಗೆ ಮಾಡಿದೆ. ಆದ್ರೆ ನೀನ್ ಹೆತ್ತಿರೋ ಮಗಳು ನಿನ್ನ ಶ್ರೀಮಂತನಾಗಿ ಮಾಡತ್ತೆ. ನೀವೇನು ಹೇಳ್ತಿದ್ದೀರಾ? ಅದನ್ನ ನಡು ಬೀದಿಲಿ ಹೇಳೋಕ್ಕಾಗಲ್ಲ. ನಡಿ ನಿನ್ ಮನೆಗೆ, ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಎಸ್, ನಿನ್ನ ಮಗಳು ಭವಾನಿ ನಮ್ಮ ಅಣ್ಣನ ಮಗಳು ಭೈರವಿ ತರಾನೇ ಇದ್ದಾಳೆ. ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಭೈರವಿ ಹೆಸರಲ್ಲಿರೋ ಆಸ್ತಿ ನನ್ನ ವಶವಾಗಬೇಕಾದ್ರೆ ಭವಾನಿ ಭೈರವಿಯಾಗಿ ಬದಲಾವಣೆ ಆಗ್ಲೇಬೇಕು. ಇಲ್ಲ, ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ಭೈರವಿ ಚಿಕ್ಕವಳಾದ್ರೂ ತುಂಬಾ ಚೂಟಿ. ತಾನ್ ದಿನ ಮಾಡೋದನ್ನೆಲ್ಲ ಡೈರಿಲಿ ಬರ್ದಿಡೋ ಅಭ್ಯಾಸ ಅವಳಿಗೆ. ಆ ಡೈರಿ ಈಗ ನನ್ನ ಹತ್ರ ಇದೆ. ಅದನ್ನಿಟ್ಕೊಂಡೆ ಭವಾನಿನ ಭೈರವಿಯಾಗಿ ಬದಲಾಯಿಸ್ತೀನಿ. ಇದು ನನ್ನಿಂದ ಸಾಧ್ಯ. ಕ್ಷಮಿಸ್ಬೇಕು, ನನಗೆ ಬಣ್ಣದ ಚಿತ್ರ ಬಿಡಿಸಿ ಅಭ್ಯಾಸನೇ ಹೊರತು ಬಣ್ಣ ಬಳ್ಕೊಂಡು ವೇಷ ಹಾಕೋ ಅಭ್ಯಾಸ ಕಲ್ತಿಲ್ಲ. ನಿನಗೆ ಎಷ್ಟು ಹಣ ಬೇಕು ಕೇಳು, ನಾನ್ ಕೊಡ್ತೀನಿ. ನಿಮ್ಗ ಹಣ ಅಂದ್ರೆ ಕಸದ ಸಮಾನ ಅಂತ ನನಗೆ ಅವತ್ತೇ ಗೊತ್ತಾಯ್ತು. ನಾನು ನಿಮ್ ಹಾಗಲ್ಲ. ನ್ಯಾಯನ ಕಸದ ಹಾಗೆ ಗಾಳಿಲಿ ತೂರ್ ಬಿಡೋ ಸ್ವಭಾವ ನನಗಿಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಇನ್ನೂ ಅರ್ಥ ಆಗ್ಲಿಲ್ವಾ? ನೀವು ಕಂಡವರ ಆಸ್ತಿನ ದೋಚ್ಕೊಳ್ಳಕ್ಕೆ ನಾನು ಯಾವತ್ತೂ ಶಾಮೀಲಾಗೋದಿಲ್ಲ. ನೀವೇನೇ ಹೇಳಿದ್ರು ನನ್ನ ಮಗಳು ಇನ್ನೊಬ್ಬಳ ತರ ವೇಷ ಹಾಕೋದಿಲ್ಲ. ಐ ಸಿ. ನಿನಗೆ ಒಳ್ಳೆ ಮಾತು ಪಥ್ಯ ಆಗೋದಿಲ್ಲ. ದಡ್ಡನಿಗೆ ದೊಣ್ಣೆ ಏಟೆ ಬುದ್ಧಿ ಕೊಡು.
ಏಯ್, ನಾನ್ ಹೇಳ್ದಾಗ ಕೇಳಿದ್ರೆ ನೀನ್ ಬದುಕೋತೀಯ, ಎಲ್ದಿದ್ರೆ ನಿನ್ ಮಗಳು ಅನಾಥಳಾಗ್ಬಿಡ್ತಾಳೆ. ಅಯ್ಯಯ್ಯೋ ಅಂಕಲ್, ನಮ್ ಡ್ಯಾಡಿನ ಏನು ಮಾಡ್ಬೇಡಿ ಅಂಕಲ್, ನಮ್ ಡ್ಯಾಡಿನ ಬಿಟ್ಬಿಡಿ. ನಿನ್ ಡ್ಯಾಡಿ ಬದುಕ್ಬೇಕಾದ್ರೆ ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ನೀನು ಭೈರವಿ ತರ ನಟಿಸ್ಬೇಕು. ಏನಂತೀಯ? ನೀವ್ ಹೇಳ್ದಂಗ್ ನಾನ್ ನಟಿಸ್ತೀನಿ ಅಂಕಲ್, ನಮ್ ಡ್ಯಾಡಿಗೆ ಏನು ಮಾಡ್ಬೇಡಿ, ಬಿಟ್ಬಿಡಿ ಪ್ಲೀಸ್ ಅಂಕಲ್. ಬೇಡ ಭವಾನಿ, ಬೇಡ ಬೇಡ ಭವಾನಿ, ನೀನ್ ಇವನ್ ಮಾತು ಕೇಳ್ಬೇಡ. ಕೇಳ್ದಿದ್ರೆ ನಿಮ್ಮನ್ ಸುಟ್ಟಾರ್ಬೇಡಿ, ನಾನ್ ಭೈರವಾಗಿ ನಟಿಸ್ತೀನಿ. ಏ ಹುಡುಗಿ, ನಿಮ್ಮ ಅಪ್ಪನಿಗಿಂತ ನೀನೇ ಬುದ್ಧಿಶಾಲಿ. ಏಯ್, ಈ ಹುಡುಗಿಗೆ ಮನಸ್ ಬದಲಾಗೋ ಚಾನ್ಸಸ್ಸು ಇದೆ. So, ಈ ಕುಂಟ ನಮ್ ಕೆಲ್ಸ ಆಗೋವರೆಗೂ ನಮ್ ಸೇಫ್ ಕಸ್ಟಡಿಯಲ್ಲೇ ಇರ್ಲಿ. ಭವಾನಿ. ಹೌದಂಕಲ್, ಅವ್ರು ನನ್ನ ಭವಾನಿ ಭವಾನಿ ಅಂತ ಕೂಗಿದ್ರು. ಹೌದಾ? ಅವ್ನು ನೋಡಿದ್ರೆ ನಿಂಗೆ ಗುರ್ತಿಡಿಯಕ್ಕಾಗತ್ತಾ? ಅಂಕಲ್, ನಾನು ಅವ್ರ ಮುಖ ನೋಡ್ಲಿಲ್ಲ, ಆದ್ರೆ ಅವ್ರ ಕಾಲು ಕುಂಟು ಪಾಪ. ಐ ಸಿ. ಅವ್ರಿನ್ನೇನಾದ್ರೂ ಹೇಳಿದ್ರ? ಬಾಮ್ಮ, ನಾನ್ ನಿಮ್ ತಂದೆ ಅಂದ್ರು. ನನ್ಗೆ ಭಯ ಆಗೋಯ್ತು, ನಾನ್ ಓಡ್ ಬಂದ್ಬಿಟ್ಟೆ. ಅಂದ್ರೆ ಸಂದೇಹನೇ ಇಲ್ಲ, ಈ ಮನೆಗೆ ಬಂದು ಸೇರ್ಕೊಂಡಿರುವ ಆ ಡೂಪ್ಲಿಕೇಟೇ ಭವಾನಿ, ಆ ಕುಂಟಾನೇ ಅವರಪ್ಪ. ಭೈರವಿ, ಬಾ ದೇವಸ್ಥಾನಕ್ಕೆ ಹೋಗೋಣ. ಯಾಕೆ ಅಂಕಲ್? ಆ ಕುಂಟ ಅಲ್ಲೇ ಎಲ್ಲೋ ಇರ್ಬೇಕು. ಅವ್ನು ಕೇಳಿದ್ರೆ ನಿಜ ಏನು ಅಂತ ಗೊತ್ತಾಗುತ್ತೆ. ಅವರು ಅಲ್ಲಿರಲ್ಲ ಅಂಕಲ್. ಯಾಕೆ? ಬರ್ತಾ ನಾನ್ ತಿರುಗ್ ನೋಡ್ದೆ, 4 ಜನ ಚೆನ್ನಾಗಿ ಹೊಟ್ಟು ಅವ್ರು ನೆಲ್ಕೊಂಡು ಹೋದ್ರು. ಜ್ಞಾನ ಗುಂಡಿನ್ನು ಗಂಟ್ಲೊಳಗಳಿಲ್ಲ. ಜ್ಞಾನ ತತ್ತೇರಿಗ ನೀನಾ? ಹೌದು, ನಾನೇ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರಾದ್ರೂ ನೋಡಿದ್ರೆ ಕೆಲಸ ಕೆಟ್ಟೋಗುತ್ತೆ ಪಾವಳಿಗೆ. ನೀನ್ ಯಾಕೆ ಅಲ್ಲಿಂದ ತಪ್ಪಿಸ್ಕೊಂಬಂದೆ? ಏನಾದ್ರು ಅರ್ಜೆಂಟಾಗಿ ಮಾತಾಡ್ಬೇಕಾಗಿತ್ತಾ? ನೀನಾ? ಹೌದು, ನಾನೇ. ಪಾಪ ಹೋಗ್ಲಿ ಅಂತಿರೋಕ್ ಜಾಗ, ಹೊಟ್ಟೆಗೆ ಊಟ ಕೊಟ್ರೆ ಅಷ್ಟಕ್ಕೆ ನಿಂಗೆ ಇಸ್ಕೊಬ್ಬ. ಏನೋ ನಿನ್ ವೇಷ? ಕುಂಟನ್ ವೇಷ. ನಾನ್ ಸೆನ್ಸ್. ಹೋಗೋ ಇಲ್ಲಿಂದ ಆಚೆ. ಗೆಟ್ ಔಟ್ ಐತೆ. ಹತ್ತರಿ, ಇದೊಳ್ಳೆ ತಮಾಷೆ ಆಯ್ತಲ್ಲ. ಕತ್ಲಲ್ಲಿದ್ದಾಗ ಬನ್ನಿ ಬನ್ನಿ ಅಂದೆ, ಬೆಳಕಕ್ಕೆ ಬಂದ್ಮೇಲೆ ಹೋಗು ಹೋಗು ಅಂತಿದ್ಯಾ? ಕಳ್ಳಂಗೆ ಬೆಳಕ್ ಕಂಡ್ರೆ ಆಗೋದಿಲ್ಲ, ನಿಂಗ್ಯಾಕಾಗೋದಿಲ್ಲ? ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೋ, ನಾನೀಗ ಬೆಳಕಕ್ಕೆ ಬಂದಿದ್ದೀನಿ. ಆದಷ್ಟು ಬೇಗ ನಿಜಾನು ಬೆಳಕಕ್ಕೆ ತಂದೆ ತರ್ತೀನಿ. ಗಾಳ ಹಾಕಿದ್ರೆ ಮೀನ್ ಹಿಡಿಬೋದು, ಆದ್ರೆ ಮೊಸ್ಲೆ ಹಿಡಿಯೋಕ್ಕಾಗಲ್ಲ. ಗೊತ್ತೇನೋ ಗಮಾರ್? ಹೋಗಲ್ಲ ಗುಲ್ಡ್. ಹಾವು ಕಚ್ಚಿದ್ರು ಸಾಯ್ಲಿಲ್ಲ, ಹಗ್ಗ ನೋಡಿ ಹಾವು ಅಂತ ಹೆದರ್ಸತ್ತ ಅಂತ ಗಾದೆ ಕೇಳಿಲ್ವಾ? ಈಗ ನಾನು ಹಾಕಿರೋ ಗಾಳದಲ್ಲಿ ಹಿಡಿಯೋದು ನಿನ್ನಂಥ ತಿಮಿಂಗಲಾನೆ. ರಿಮೆಂಬರ್. ಗೆಟ್ ಲಾಸ್ಟ್ ಐ ಸೇ. ಏನ್ ಮಜಾ! ಹೂವಿನಂತ ಹಾಸಿಗೆ ಬಡ್ಡಿ ಮಗಂದು. ಹಾ, ಏನಿನ್ನ ಅವತಾರ? ಹೊಸ ಅವತಾರ. ಎಲ್ ಹೊರಟೋಗಿದ್ದೆ? ನಿನ್ಗೋಸ್ಕರ ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಆ ಡೂಪ್ಲಿಕೇಟ್ ಮಗು ಅಪ್ಪನ್ನ ಇಲ್ಲೇ ಎಲ್ಲೋ ಬಚ್ಚಿಟ್ಬೇಕು ಅಂತ ಅನುಮಾನ ಬಂತು. ಒಂದ್ ಸಣ್ಣ ನಾಟಕ ಆಡಿ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟೆ, ಸಿಕ್ಕಾಕೊಂಬಿಟ್ಟ. ನಿಜವಾಗ್ಲೂ? ಹೌದು, ವಿಷಯ ತೊಟ್ಟಿ ನನ್ನ ಮಗನಿಂದ ಗೊತ್ತಾಯ್ತು. ಈಗ ನಾವ್ ಹೇಗಾದ್ರೂ ಮಾಡಿ ಆ ಕುಂಟನ್ ಪತ್ತೆ ಹಚ್ಚಿದ್ರೆ ಕೆಲಸ ಚಿಟಿಕೆ ಹೊಡೆಯೋದ್ರಲ್ಲಿ ಮುಗ್ದು. ಬಲೆ ಐನಾತಿ ಆಸಾಮಿ, ನೀನು ಬಾಳ ಕಿಲಾಡಿ ಆಗ್ಬಿಟ್ಟಿದ್ಯಾ. ಈ ನನ್ನ ಕಿಲಾಡಿತನಕ್ಕೆ ನಿನ್ ಪ್ರೀತಿನೇ ಕಾರಣ.
ಏನ್ ಹೇಳ್ತಿದ್ಯೋ? ನಮ್ ಕರಿಯ ಸತ್ತೋದ್ನ? ಹೌದು ಬಾಸ್, ಕರೀನ್ ಹೇಳ ಹೊಳೆನಲ್ಲಿ ತೇಲ್ತಾ ಇರೋದನ್ನ ನಾನೇ ನೋಡಿದೆ ಬಾಸ್. ಐ ಸೇ, ನಮ್ ಕರಿಯನ್ ಸಾವಕ್ ಕಾರಣ ಆ ಮಗುನೇ. ನಾಟಕ ಆಡು ಅಂತ ಹೇಳಿದ್ರೆ ನನ್ನ ಹತ್ರನೇ ಬಾಲ ಬಿಸ್ತೀಯಾ? ನಿಮ್ಮಪ್ಪನ್ ಕೂಡಾಕಿರೋ ವಿಷಯನ ಚಂದ್ರು ಹತ್ರ ಯಾಕೆ ಹೇಳ್ದೆ ನೀನು? ನಾನು ಹೇಳಿಲ್ಲ ಅಂಕಲ್, ನಾನು ಹೇಳಿಲ್ಲ. ಹತ್ರ ಕೊಂದಾಕ್ಬಿಡ್ತೀನಿ ರಾಸ್ಕಲ್. ನೀ ಅವನ್ ಸಾವಿಗೆ ನೀನೇ ಕಾರಣ. ಇಲ್ಲ ಅಂಕಲ್. ಏಯ್, ತುಲೆ! ಹೇಳು! ಸಾಕಿಲ್ತೆ! ಹೇಳ್ತೆ! ಯಾಕ ಅಂಕಲ್ ತುಂಬಾ ಬೇಜಾರಾಗಿದ್ದೀರಾ? ಭವಾನಿಗೆ ನಿಮ್ ಚಿಕ್ಕಪ್ಪ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ. ನಾನಿವತ್ ಮರೇಲಿದ್ ನೋಡ್ದೆ, ನಂಗೆ ಸಹಿಸೋಕ್ಕಾಗ್ಲಿಲ್ಲ. ಅಯ್ಯೋ ಪಾಪ. ಆದಷ್ಟು ಬೇಗ ಭವಾನಿನ ಆ ಹಿಂಸೆಯಿಂದ ತಪ್ಪಿಸ್ಬೇಕು. ಪ್ರಾಣ ಹೋದ್ರೂ ಸರಿನೇ, ಅವಳ ತಂದೆ ಇರೋ ಜಾಗನ ನಾನ್ ಕಂಡು ಹಿಡಿ. ಈ ಚುಚ್ಪಿ ಕೆಲ್ಸಕ್ಕೆ ನೀವ್ ಯಾಕೆ ಅಂಕಲ್? ಅದನ್ನ ನಾನ್ ಮಾಡ್ತೀನಿ. ಏನು, ನೀನಾ? ಹೇಗೆ? ಸಿಂಪಲ್. ಚಿಕ್ಕಪ್ಪನ ಹತ್ರ ಹೋಗಿ ನಾನ್ ಭವಾನಿ ತರ ಆಕ್ಟ್ ಮಾಡ್ತೀನಿ. ಆಮೇಲೆ ಅಪ್ಪ ನೋಡ್ಬೇಕು ಅಂತ ಅಳ್ತೀನಿ. ಆಗ ನಿನ್ ಚಿಕ್ಕಪ್ಪ ಆ ಕುಂಟನ ಹತ್ರ ಕರ್ಕೊಂಡು ಹೋಗ್ತಾನೆ. ಕುಂಟ ಇರೋ ಜಾಗ ಗೊತ್ತಾಗ್ಬಿಡುತ್ತೆ. ನಿನ್ ಐಡಿಯಾ ಸೂಪರ್. ಆದ್ರೆ ಒಂದ್ ವಿಷಯ, ನೀನ್ ಭವಾನಿ ಅಲ್ಲ ಭೈರವಿ ಅಂತ ಗೊತ್ತಾದ್ರೆ ಬಹಳ ಡೇಂಜರ್. ಅಂಕಲ್, ನಾನ್ ತುಂಬಾ ಜಾಣತನದಿಂದ ಆಕ್ಟ್ ಮಾಡ್ತೀನಿ. ನಾನ್ ಯಾರು ಅಂತ ಗೊತ್ತಾಗೋದೇ ಇಲ್ಲ. ಬೇಡಮ್ಮ, ನಿನ್ನನ್ ಕಷ್ಟಕ್ಕೆ ಸಿಕ್ಸಿ ತಮಾಷೆ ನೋಡೋ ಕಲ್ಲು ಹೃದಯ ಅನ್ನೋದಲ್ಲ. ನೀ ಸುಮ್ನೆ ಇರು, ನಾನೇ ಹೋಗ್ತೀನಿ. ಇಲ್ಲ, ನಾನೇ ಹೋಗ್ತೀನಿ. ಬೇಡ ಮರಿ, ನಾ ಹೇಳಿದ್ ಕೇಳು. ಓಕೆ, ಟಾಸ್ ಹಾಕೋಣ. ಹೆಡ್ ಬಿಟ್ರೆ ನಾನ್ ಹೋಗ್ತೀನಿ. ಸರಿ, ಟಾಸ್ ಹಾಕು. ಹೆಡ್ ಬಿಟ್ಟು ನಾನೇ ಹೋಗೋದು. ಯಾವಾಗ್ಲೂ ನಿಂಗೆ ಹೆಡ್ಡೇ ಬೀಳುತ್ತಲ್ಲ. ಎರಡ್ ಕಡೆನೂ ಹೆಡ್ಡು. ಇದು ನನ್ನ ಐಡಿಯಾ ಅಲ್ಲ, ಶೋಲೆಲಿ ಅಮಿತಾಬ್ ಬಚ್ಚನ್ ಅಂಕಲ್ ಐಡಿಯಾ. ಏಯ್, ಶೋಲೆ ಬಂದಾಗ ನೀನ್ ಹುಟ್ಟೇ ಇರ್ಲಿಲ್ಲ. ವಿಡಿಯೋ ನೋಡ್ದೆ ಹಾಗೆ. ಟಾಟಾ, ಬಾಯ್. ಟಾಟಾ. ಭಲೆ ಹುಡುಗಿ. ರಾಜಾರಾಮು, ನೀವಿಬ್ರು ಹೋಗಿ ರೂಮ್ ಕೀ ತಗೊಂಡ್ ಬರ್ತೀರಾ? ಗೊತ್ತು? ನಿಮ್ಮಪ್ಪ ಹೇಳಿದ್ರು. ನಮ್ಮಪ್ಪನ್ನ ನೀನ್ ನೋಡಿದ್ಯಾ? ನೋಡ್ದೆ, ಆದ್ರೆ ಮಾತಾಡಕ್ಕಾಗ್ಲಿಲ್ಲ. ಹೌದಾ? ನಿನ್ನ ಆ ರೌಡಿ ಅಂಕಲ್ ಹೊಡೆದ್ರಂತಲ್ಲ, ತುಂಬಾ ನೋವತ್ತಾ? ಪಾಪ. ನೀನ್ ತುಂಬಾ ಒಳ್ಳೆ ಹುಡುಗಿ, ನನ್ ಮನಸ್ಬಿಡು, ನಾನ್ ತಪ್ಪು ಮಾಡ್ದೆ. ಅದ್ ಸರಿ, ನೀನ್ ಈಗ ನಂತರ ನಟಿಸ್ತಿದ್ಯಾ? ಹೇಳ್ತೀನಿ, ಅದು ಈಗೇನು ನಮ್ಮಪ್ಪಂಗೋಸ್ಕರ ನಾನು ಆಕ್ಟ್ ಮಾಡ್ಲೇಬೇಕಲ್ಲ. ಕರೆಕ್ಟ್. ಆ ರೌಡಿಗೆ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ. ಏನ್ ಐಡಿಯಾ? ನಾನೇ ಭವಾನಿ ಅಂತ ಹೇಳ್ಕೊಂಡು ನಿಮ್ಮ ಅಪ್ಪನ ಹತ್ರ ಹೋಗ್ತೀನಿ. ಆಮೇಲೆ ಅಲ್ಲಿವರೆಗೂ ರಾಜಾರಾಮು ನಿಮ್ ಜೊತೆ ಇರ್ತಾರೆ. ಸರಿ? ರಾಮು, ರಾಜಾ, ಈ ಕೀನ ಅಲ್ಲೇ ಇಟ್ಬಿಡಿ. ನೋಡು, ನಮ್ಮಪ್ಪನ ಹತ್ರ ಹೋದಾಗ ನೀನು ಉಗುರು ಕಚ್ಚಬೇಕು. ಕರೆಕ್ಟ್. ಹಾಗೆ ಮಾಡಿ ಅವ್ರಿಗೆ ಮನಸ್ ಮುಟ್ಟಿ ಕರ್ಚೋಣ. ಜೋಪಾನ, ಚಿಂತಿಸ್ಬೇಡ. ನೀನು ಲಿಟಲ್ ಸ್ಟಾರು, ನಾನು ಸೂಪರ್ ಸ್ಟಾರು. ಜಟಕ ಕುದುರೆ 10
ಬಂಗಾರದ ಬೀಡ ತಿಂತ ಕರ್ಗ ನೋಡಮ್ಮ. ಹಾಯ್ ಭೈರವಿ, ಬಾ ಮರಿ. ಆಂಟಿ ನನ್ ಭೈರವಿ ಅಲ್ಲ ಭವಾನಿ ನೋಡಿ. ಆಹಾ, ಅಂದ್ರೆ ನೀವಿಬ್ರು ಜಾಗ ಬದಲಾಯಿಸ್ಬಿಟ್ರಾ? ಹೇಗಿದೆ ನಮ್ ಸೆಟಪ್? ಫಸ್ಟ್ ಕ್ಲಾಸು. ನೋಡು, ನಾನು ಒಂದ್ ಸೆಟಪ್ ಮಾಡಿದೀನಿ, ಬಾ ತೋರಿಸ್ತೀನಿ. ಭವಾನಿ, ಬಾ 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 ಬಾ. ಈ ಗಾಡಿ ನೋಡು, ಇದನ್ನ ರಾಜ ಎಳೆಯುತ್ತೆ, ಇದ್ರಲ್ಲಿ ರಾಮು ಕೂತ್ಕೊಳ್ಳುತ್ತೆ. ಆ ಖದೀಮ ಭೈರವಿನ ನಿಮ್ಮಪ್ಪ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ, ಇವು ಅವನ್ನ ಫಾಲೋ ಮಾಡುತ್ತೆ. ಆಂಟಿ ಈ ಗಾಡಿಲಿ ಏನಿರುತ್ತೆ? ಹಾ, ಈ ಸ್ವಿಚ್ ಬೋರ್ಡ್ಗೆ ಈ ವೈರ್ ತಗಲ್ಸಿದ್ರೆ ಢಮ್ 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 ಅಂತ ಗುಂಡ್ ಸಿಡಿಯುತ್ತೆ. ಈ ಪೈಪ್ ನಲ್ಲಿ ಬಂದೂಕ್ ಇಟ್ಕೋಬಹುದು. ಹಾಕಿದ್ದೆ ನನ್ ಸೆಟಪ್. ಆಂಟಿ ವೆರಿ ಗುಡ್. ನಾನ್ ಬರೋ ತನಕ ಮೌತಾರ್ಗನ್ ಬಾರಿಸ್ತಾ ಇದ್ದೆ, ನಾನ್ ಬಂದ ತಕ್ಷಣ ಅಳ್ತೀಯ. ನಿಲ್ಸೆ. ನಮ್ಮ ಅಪ್ಪನ್ ನೋಡ್ಬೇಕು. ನಿಮ್ಮ ಅಪ್ಪನ್ ನೋಡ್ಬೇಕಾ? ಐ ಸಿ, ಏರ್ಪಾಟ್ ಮಾಡ್ತೇನೆ. ನಿನ್ನ ಕುಂಡು ಡ್ಯಾಡಿ ಅಲ್ಲಿದ್ದಾನೆ, ಹೋಗಿ ಮಾತಾಡ್ಸು. ರೆಡಿ ಮಾತಾಡಿ ರೆಡಿ. ನಾನು ಭವಾನಿ ತಂದಿರೋದು, ಮಾತಾಡಿ ರೆಡಿ. ನೀನ್ ಭವಾನಿ ಅಲ್ಲ, ಭೈರವಿ. ಅಲ್ಲ, ನಾನು ಭೈರವಿ ಅಲ್ಲ ಭವಾನಿ. ತಿರುಗಿ ನೋಡಿ. ಚೋಟುದ್ ಹುಡುಗಿ ನೀನೇ ಇಷ್ಟ ಆಟ ಆಡಿದ್ರೆ ಆಳತ್ರ ನಾನಿನ್ ಎಷ್ಟು ಆಟ ಆಡಿರ್ಬೇಕು. ಇವನು ನಾನ್ ತಯಾರು ಮಾಡಿದ ಆಳು, ನಿಮ್ಮ ಅಪ್ಪ ಅಲ್ಲ. ಭೈರವಿ, ನೀನ್ ಸೇರಾದ್ರೆ ನಾನ್ ಸವಾ ಸೇರ್. ಏ ರಂಗ, ಇವನ್ನ ಒಳ ಕೂಡಾಕೋ. ಭೈರವಿನ ಒಳ ಕೂಡಾಕಿದ್ದೇನೆ. ಆ ಪಟಿಂಗ ಚಂದ್ರ ಅವಳನ್ನ ಬಿಡಿಸ್ಕೊಳಕ್ ಬಂದ್ರು ಬರ್ಬೋದು. ನೀವೆಲ್ಲ ಹುಷಾರಾಗಿರಿ. ರಾಮರಾಜ, ನೀವೇನ್ ಇಲ್ಲಿಗೆ ಬಂದ್ರಿ? ಭೈರವಿನ ಹಾರಿಸ್ಕೊಂಡು ಹೋದ್ ವ್ಯಾನ್ ಫಾಲೋ ಮಾಡಿದ್ರಿ ಅಂತ ಚೆಲುವೆ ಹೇಳಿದ್ಲಲ್ಲ, ಎಲ್ಲಾದ್ರೂ ದಾರಿ ತಪ್ಪಿದ್ರಾ? ಸರಿ, 3 ಜನನು ಸೇರ್ಕೊಂಡು ಭೈರವಿನ ಹುಡ್ಕೋಣ. ಓಕೆ, ಕಮಾನ್. ರಾಜ, ಬೇಕಾದಷ್ಟು ಜನ ದಾಂಡಿಗರು ನಿಂತ್ಬಿಟ್ಟಿದ್ದಾರೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಆ ದಾಂಡಿಗರು ಗೊತ್ತಾಗ್ದಿರೋ ಹಾಗೆ ಒಳಗ್ ಹೋಗಿ ಹೇಗಾದ್ರೂ ಮಾಡಿ ಭೈರವಿನ ಮೇಲೆ ಕರ್ಕೊಂಡ್ ಬರ್ಬೇಕು. ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಓಕೆ, ಗೋ.
ಹೇಗೋ ತಪ್ಪಿಸ್ಕೊಂಡ್ಲು. ನೀವೆಲ್ಲ ಕಾವಲ್ ಕಾಯ್ದೆ ನಿದ್ರ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇವತ್ ಸಾಯಂಕಾಲದೊಳಗೆ ಭೈರವಿನ ಕರ್ಕೊಂಡ್ಬಂದು ನನ್ ಮುಂದೆ ನಿಲ್ಲಿಸ್ಬೇಕು. ಇಲ್ಲ ನೀವೊಬ್ರು ಜೀವ ಸಹಿತ ಉಳಿಯೋಲ್ಲ. ಗೆಟ್ ಔಟ್. ರಾಮು ರಾಜ ಬೇಗ ಬನ್ನಿ. ಭೈರವಿ ತಪ್ಪಿಸ್ಕೋ. Hands up. ವೆರಿ ಗುಡ್ ರಾಮರಾಜ, ಬನ್ನಿ ಹೋಗೋಣ. ಕಟ್ಟಿಸಿದವರು ನಮ್ಮ ಮನೆತನದವರು. ಪ್ರತಿ ವರ್ಷನೂ ದೇವರ ಉತ್ಸವನ ಯಾರು ನಡ್ಸ್ಕೊಂಡ್ ಬರ್ತಾ ಇದ್ರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗೇನೆ ದೇವಿ ಪ್ರಸಾದನ ನಮ್ಮ ಅತ್ತಿಗೆ ಲಕ್ಷ್ಮಿ ಅವರು ಸ್ವೀಕರಿಸ್ತಾ ಇದ್ರು. ಈ ವರ್ಷನೂ ಅವ್ರ ಪರವಾಗಿ ದೇವಿ ಪ್ರಸಾದನ ಯಾರಾದ್ರೂ ಸ್ವೀಕರಿಸಲೇಬೇಕಲ್ವೇ? ಲಕ್ಷ್ಮೀ ದೇವಿಯವರು ದೇವಿ ಮೇಲಿದ್ದ ಭಕ್ತಿಯಿಂದ ತಾನೇ ತಮ್ಮ ಮಗಳಿಗೆ ಭೈರವಿ ಅಂತ ಹೆಸರಿಟ್ರು. ಭೈರವಿ ಅಂತ 2 ಮಕ್ಕಳಿವೆಯಲ್ಲ, ಯಾರನ್ನು ಕಳಿಸೋದು ಪ್ರಸಾದಕ್ಕೆ? ಈ ಗೊಂದಲನ ಸರಿಪಡಿಸೋಕಿರೋದು
ಒಂದೇ ಒಂದು ಉಪಾಯ. ಕಳ್ತನ ಮಾಡಿದವನು, ತಪ್ಪು ಕೆಲಸ ಮಾಡಿದವನು ಇಂಥವನ್ ಬಾಯಿನಲ್ಲಿ ನಿಜ ಬರ್ಸ್ಬೇಕಾದ್ರೆ ದೇವಿ ಮುಂದೆ ಬೆಂಕಿ ಮೇಲೆ ನಡ್ಕೊಂಡ್ಬಂದು ತ್ರಿಶೂಲನ್ ಮುಟ್ಟು ಅಂತ ಹೇಳೋದು ನಮ್ಮೂರಿನ ಪದ್ಧತಿ ಅಲ್ವೇ? ಈಗಲೂ ಹಾಗೆ ಮಾಡೋಣ. ಈ 2 ಮಕ್ಕಳು ಬೆಂಕಿ ಮೇಲೆ ನಡೀಲಿ. ಏನು ಅರಿಯದ ಮಕ್ಕಳನ್ನ ಬೆಂಕಿ ಮೇಲೆ ನಡೆಸೋದು ಅನ್ಯಾಯ. ನೀನೇನು ಮನುಷ್ಯನೋ ರಾಕ್ಷಸನೋ? ನೀನ್ ಯಾಕೆ ಚಂದ್ರು ರೇಗ್ತ್ಯಾ? ನೀನ್ ಕರ್ಕೊಂಡ್ ಬಂದಿರೋ ಮಗು ನಿಜವಾದ ಭೈರವಿನೇ ಆಗಿದ್ರೆ ನಿನಗ್ಯಾಕೆ ಹೆದರಿಕೆ? ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ಸುಳ್ಳಾಡಿದ ಮಗು ಸುಟ್ಟು ಬೂದಿ ಆಗುತ್ತೆ. ದೊಡ್ಡವರು ಮಾಡಿದ ತಪ್ಪಿಗೆ ಚಿಕ್ಕ ಮಕ್ಕಳಿಗೆ ಈ ತರ ಶಿಕ್ಷೆ ಕೊಡೋದು ನಾನು ಖಂಡಿತ ಒಪ್ಪೋದಿಲ್ಲ. ನಿನ್ನೊಪ್ಪಿಗೆ ನಮಗೆ ಬೇಕಾಗಿಲ್ಲ. ಇದು ನಮ್ಮೂರಿನ ಪಂಚಾಯಿತಿ ತೀರ್ಮಾನ. ನಿಜವಾದ ಭೈರವಿ ಯಾರು ಅಂತ ತೀರ್ಮಾನ ಆಗ್ಬೇಕು. ಅದಕ್ಕ 2 ಮಕ್ಕಳು ಬೆಂಕಿ ಮೇಲೆ ನಡ್ಕೊಂಡ್ಬಂದು ಆ ತ್ರಿಶೂಲನ್ ಮುಟ್ಲೇಬೇಕು. ಅವಸರ ಪಟ್ರಿ ಸರ್, 2 ಮಕ್ಕಳು ಬೂದಿ ಆಗ್ತಾರಲ್ಲ. ಆಗ್ಲಿ ಬಿಡ. ಆಸ್ತಿ ಗತಿ? 2 ಸತ್ತೋದ್ರೆ ಆಸ್ತಿ ಅನಾಥಾಶ್ರಮಕ್ಕೆ ಸೇರುತ್ತೆ ಅಷ್ಟೇ ತಾನೇ? ಹೌದು. ಈ ಮೂರ್ತಿ ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಅನಾಥಾಶ್ರಮದಿಂದ ಆಸ್ತಿ ಪುನಃ ನನ್ನ ಕೈಗೆ ಬಂದು ಸೇರೋದಿಕ್ಕೆ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಇವತ್ತು ಭೈರವಿ ಭವಾನಿ 2 ಕ್ಲೋಸ್. ಬೇಡ ಭವಾನಿ, ನಿನ್ ಬೆಂಕಿ ತುಳಿಬೇಡ. ಆ ದೇವ್ರ ಕೋಪ ಬಂದ್ರೆ ನಿನ್ ಪ್ರಾಣಕ್ಕೆ ಆಪತ್ ಬರುತ್ತೆ. ನಮ್ಮಪ್ಪನ ಕಾಪಾಡ್ಲೇಬೇಕು. ನಾ ಬೆಂಕಿನ ತುಳಿಲೇಬೇಕು. ಇದೇ ನನ್ ಗುರಿ. ನಿನ್ಗೆ ಏನು ತೊಂದ್ರೆ ಆಗದೆ ಇರ್ಲಿ ಅಂತ ಆ ತಾಯಿನ ನಾನ್ ಬೇಡ್ಕೋತೀನಿ.
ನೀನು ಈ ಲೋಕ ಎಲ್ಲ ನೀನು ನಿನ್ನ ನಂಬಿ ನಡೆದಾಗ ನೀನೇ ಗತಿಯು ಎಂದಾಗ ಉರಿವ ಕೆಂಡ ಹೂವಂತೆ ನಮಗೆ ಎಂದು ನಿಶ್ಚಿಂತೆ ಅಮ್ಮ ಭೈರವಿ ಅಮ್ಮ ಶಾಂಭವಿ ಓ ವನಶಂಕರಿ ಓ ರಾಜೇಶ್ವರಿ ತಾಯೇ ಓಂಕಾರಿ ಓ ಕಾತ್ಯಾಯಿನಿ ಓ ದಾಕ್ಷಾಯಿನಿ ಸಲಹೋ ಶರ್ವಾಣಿ ಓ ವನಶಂಕರಿ ಓ ರಾಜೇಶ್ವರಿ ತಾಯೇ ಓಂಕಾರಿ ಓ ಕಾತ್ಯಾಯಿನಿ ಓ ದಾಕ್ಷಾಯಿನಿ ಸಲಹೋ ಶರ್ವಾಣಿ ಓ ವನಶಂಕರಿ ಓ ರಾಜೇಶ್ವರಿ ತಾಯೇ ಓಂಕಾರಿ ಓ ಕಾತ್ಯಾಯಿನಿ ಓ ದಾಕ್ಷಾಯಿನಿ ಸಲಹೋ ಶರ್ವಾಣಿ. ಆಹಾ ಮಗುನು ಬೆಂಕಿಲ್ ತುಳ್ಕೊಂಬರ ಕೇಳಿ. ಹೌದಮ್ಮ, ಈ ಪಾಪಿ ಕೈಯಿಂದ ನೀನ್ ಕಾಪಾಡಕ್ಕೆ ಬಂಧನದಿಂದ ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ. ಎಲ್ರು ಕೇಳಿ, ನನ್ನ ತೋಳ್ನಲ್ಲಿರೋಳೆ ನನ್ನ ಮಗಳು ಭವಾನಿ, ಆ ಮಗುನೇ ಭೈರವಿ. ಈ ಅಯೋಗ್ಯ ನನ್ನ ಇಷ್ಟು ದಿವಸ ಬಂಧನದಲ್ಲಿಟ್ಟು ನನ್ನ ಮಗಳನ್ನ ಅಪಹರಿಸಿ ಆಸ್ತಿನ ಲಪ್ಟಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಹೌದು, ಚಿಕ್ಕ ಮಗು ಆಸ್ತಿನ ಲಪಟಾಯಿಸೋಕೆ ಎಲ್ಲರೆದ್ರಿಗೂ ಒಳ್ಳೆಯವನಾಗಿ ನಾಟಕ ಆಡ್ತಿದ್ದ ಆಷಾಢಭೂತಿ ಇವನು. ಇವನು ಹೀಗೆ ಬಿಟ್ಟರೆ ಎಲ್ಲರಿಗೂ ಆಪತ್ತು. ಹಿಡೀರಿ ಅವನ.